ಪಶು ಲೋಕ ಪಾಪ ವಾಯಿಯೇ ಕಾರುಣ್ಯ ಮಾಡು ದೇವಾಯಜ್ಞ ಪಶು ಲೋಕ ಪಾಪ ವಾಯಿಯೇ ಕಾರುಣ್ಯ ಮಾಡು ದೇವಾಯಜ್ಞ ಪಶು ಲೋಕ ಪಾಪ ವಾಯಿಯೇ ಈ ಸಮಾಧಾನ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಸಂಗೀತಗಳಲ್ಲಿ 280ನೇ ಸಂಗೀತವನ್ನು ಹಾಡೋಣ. ಸಂಗೀತ 280 ಮೊದಲೇ ಮತ್ತು ಎರಡನೇ ಚರಣ ಮಾತ್ರ ಹಾಡೋಣ. ಎಂದಿಗೂ ಸಮೀಪವಾದ ಸರ್ವಹಾನ ಆರಾಧನೆ ಏಕಶುಭ ಪೂರ್ಣಿಯಾದ ಪೂಜೆಯಲ್ಲಿ ನಮಗೆ ಮಾಡಿಬಿಡು ಅಂತ್ಯವನ್ನು ನಾಡಿಗುರಿಗೆ ತಾಪಿಸೆ ಮಾತೆಯಾಡು ಕರುಣಾಮಯಿ ಮಾಡಿ ಕೋಟ ಮಾಲೆಯಾಗಿ ಕಾಯಗೊಂಡು ಗುರಿಯು ಕರೆದ ರಾಜರಾಗಿ ಆಶಗೋಮಾರು ಕಾಲಂದಿ ಸೋದರಾಗಿ ಶುದ್ಧ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಅಪ್ಪ ಸ್ವಾಮಿ, ತಿರುವಂದಾವರ್ತಿ ನಿನ್ನ ಮಕ್ಕಳಾದ ನಮಗೆ ಈ ನಿನ್ನ ಆಲಯದಲ್ಲಿ ಸ್ವಾಮಿ ಕೂಡಿ ಬಂದು ನಿನ್ನನ್ನು ಆರಾಧಿಸುವಂತೆ ಒಂದು ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅನೇಕರು ಈ ದಿನವನ್ನು ಕಾಣದೆ ಹೋದಾಗ್ಯೂ ಕರ್ತನೆ ನಮ್ಮ ಮೇಲೆ ನೀನು ಕೃಪೆಯನ್ನಿಟ್ಟು ಸ್ವಾಮಿ ಈ ದಿನದಲ್ಲಿ ನಾವು ಜೀವಂತರ ಮಧ್ಯದಲ್ಲಿದ್ದುಕೊಂಡು ನಿನ್ನನ್ನು ಆರಾಧಿಸಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀನು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಂಥ ಉದ್ದೇಶ ನಿನ್ನ ಚಿತ್ತ ಅದು ಏನೇ ಇದ್ದರೂ ಸ್ವಾಮಿ ಅದನ್ನು ನೀನು ನಮ್ಮ ಮುಖಾಂತರ ನೀನು ಈಡೇರಿಸಿಕೊಳ್ಳಬೇಕೆಂಬುದಾಗಿ ಬೇಡ್ಕೋತೇವೆ. ಹೌದು ಸ್ವಾಮಿ, ನಾವು ನಮ್ಮನ್ನು ಅರಿತವರಾಗಿ ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆದು ನಿನ್ನನ್ನು ಘನಪಡಿಸುವ ಮಕ್ಕಳಾಗಲಿಕ್ಕಾಗುವಂತೆ ಕೃಪೆ ಮಾಡು. ಹೌದು ಸ್ವಾಮಿ, ನಾವು ತಿಳಿಯದೆ ಮಾಡಿದೆಲ್ಲ ತಪ್ಪು ದೋಷ ಅಪರಾಧಗಳನ್ನು ನೀನು ಮನ್ನಿಸಿ ಸ್ವಾಮಿ ತಿರುಗಿ ನೀನು ನಮ್ಮನ್ನು ನಿನ್ನ ಒಂದು ಹಟ್ಟಿಯಲ್ಲಿ ಸೇರಿಸಿಕೊಂಡು ನಮ್ಮನ್ನು ನಡೆಸ್ತಾ ಇದ್ದೆಯಲ್ಲ ಸ್ವಾಮಿ, ಇದಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನಮ್ಮ ಸಭೆಯನ್ನು ಆಶೀರ್ವದಿಸು, ಸಭಾಪಾಲಕರನ್ನು, ಸಭಾ ಹಿರಿಯರನ್ನು, ಸಭೆಯ ಪ್ರತಿಯೊಂದೊಂದು ಕುಟುಂಬದವರನ್ನು ನೀನು ಆಶೀರ್ವದಿಸಿ ಕಾಪಾಡು. ಯಾವ ಕುಟುಂಬದಲ್ಲಿ ಏನು ಅವಶ್ಯಕತೆ ಇದೆ ಎಂಬುದಾಗಿ ನೀನು ಬಲಾತನಾಗಿದ್ದಿ ಸ್ವಾಮಿ.
ಕರ್ತನೆ ಅವರ ಆಸೆಗಳನ್ನು ಈಡೇರಿಸು. ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೌದು ಸ್ವಾಮಿ, ತಲೆಬಾಗಿರುವಂಥ ಎಲ್ಲರೂ ನೀನು ಆಶೀರ್ವದಿಸಿ ಕಾಪಾಡು. ಒಬ್ಬೊಬ್ಬರು ಒಂದೊಂದು ಹೌದು ಕರ್ತನೆ, ಚಿಂತೆ, ದುಃಖ, ವೇದನೆ, ಅವರು ಏನೇ ಒಂದು ಭಾರವನ್ನು ಹೊತ್ತುಕೊಂಡು ಬಂದಿದ್ದರೂ ಕೂಡ ನೀನು ನಿನ್ನ ಕ್ರೂಜೆ ಅಡಿದವರಲ್ಲಿ ಅವರ ಭಾರವನ್ನು ಇಳಿಸಿ ಅವರನ್ನು ಹಗುರಪಡಿಸಿ ಕರ್ತನೆ ಅವರು ಸಂತೋಷದಿಂದ ತಮ್ಮ ಮನೆಗಳಿಗೆ ತೆರಳಲಿಕ್ಕಾಗುವಂತೆ ಕೃಪೆ ಮಾಡು. ನಮ್ಮೆಲ್ಲರೂ ನೀನು ಆಶೀರ್ವದಿಸಿ ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ನಮ್ಮ ಸಭೆಯಲ್ಲಿರೋ ಆಸ್ಪತ್ರೆಯನ್ನು ಆಶೀರ್ವದಿಸು, ಅನಾಥಾಶ್ರಮಗಳನ್ನು, ಶಾಲೆಗಳನ್ನು ಆಶೀರ್ವದಿಸು. ಹೌದು ಕರ್ತನೆ, ಮಿಷನರಿಗಳು ಮಾಡಿದ ಈ ಒಂದು ಸಂಘ ಸಂಸ್ಥೆಗಳು ಕರ್ತನೆ ಅವು ಅದ್ಭುತವಾಗಿ ನಡೆಯಲಿಕ್ಕಾಗುವಂತೆ ಕೃಪೆ ಮಾಡು. ಅದರ ಎಲ್ಲ ಮೇಲ್ವಿಚಾರಗಳನ್ನು ಅಲ್ಲಿರುವ ಸಿಬ್ಬಂದಿ ವರ್ಗದವರನ್ನೆಲ್ಲರೂ ನೀನು ಕಾಪಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಈ ಗಳಿಗೆಯಲ್ಲಿ ಬಾ ಸ್ವಾಮಿ, ನಮ್ಮನ್ನು ಕರ್ತನೆ ನಿನ್ನ ಕೈಯಲ್ಲಿ ತೆಗೆದುಕೋ ಸ್ವಾಮಿ. ನಿನ್ನ ಸೇವಕರನ್ನು ನಿನ್ನ ಕೈಯಲ್ಲಿ ಕೊಡ್ತೇವೆ. ದೂರದಿಂದ ನೀನು ಅವರನ್ನು ಕರೆದುಕೊಂಡು ಬಂದಿದ್ದಿ ಸ್ವಾಮಿ. ಅವರ ಮುಖಾಂತರ ನೀನು 3 ದಿನ ಹೌದು ಕರ್ತನೆ ಉತ್ತಮವಾದ ಸಂದೇಶವನ್ನು ಅವರು ಕೊಡೋ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಸ್ವಾಮಿ ಅವರ ಬಾಯಿ ಮುಖಾಂತರ ನಮ್ಮೊಟ್ಟಿಗೆ ನೀನು ಮಾತನಾಡು. ನೀನು ಯಾವ ವಿಷಯದಲ್ಲಿ ನಮ್ಮ ಆತ್ಮದೊಂದಿಗೆ ಮಾತನಾಡ್ತೀವಿ ಸ್ವಾಮಿ, ನಾವು ಎಚ್ಚೆತ್ತುಕೊಂಡು ಕರ್ತನೆ ಅದರಂತೆ ನಡೆಯಲಿಕ್ಕಾಗುವಂತೆ ಕೃಪೆ ಮಾಡು. ಈ ಚಿಕ್ಕ ಪ್ರಾರ್ಥನೆಯನ್ನು ನಿನ್ನ ಮುದ್ದು ಮಗನೂ ನಮ್ಮ ರಕ್ಷಕನೂ ಆದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ನಿನ್ನ ಘನವುಳ್ಳ ತ್ರಯೇಕ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುವೆ, ಆಮೇನ್. ಈಗ ನಾವು ವೇದ ಪಾರಾಯಣವನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಸಂಕೀರ್ತನೆಗಳಲ್ಲಿ 111ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 111 ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸ್ತೋತ್ರಿಸುವೆನು ಕರುಣಾದೀಶಿಸೆ ದುರಿತ ಶೋಕವನ್ನು ತೆಗೆದು ವರವ ಪಾಲಿಸೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಶಿಸೆ ದುರಿತ ಶೋಕವನ್ನು ವರವ ಪಾಲಿಸೆ. ವರದನಾಜ್ಞೆಗಳನ್ನು ಮೀರಿ ದುರುಳನಾದೆನೆ. ವರದನಾಜ್ಞೆಗಳನ್ನು ಮೀರಿ ದುರುಳನಾದೆನೆ. ಧರಣಿ ಕಾಲಿಂದಲವನ ಮರೆತು ಬಿಟ್ಟೆನೆ. ಧರಣಿಗಳವನ ಮರೆತು ಬಿಟ್ಟೆನೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಶಿಸೆ ದುರಿತ ಶೋಕವನ್ನು ತೆಗೆದು ವರವ ಪಾಲಿಸೆ. ಪಾಪ ಮಾಡಿ ನಾನು ಸ್ವಾಮಿ ಕೋಪಗೀಡಾದೆ. ಪಾಪ ಮಾಡಿ ನಾನು ಸ್ವಾಮಿ ಕೋಪಗೀಡಾದೆ. ಆಪತ್ಬಾಂಧವನ ನಿನ್ನ ಕಾಪು ಸೇರಿದೆ. ಆಪತ್ಬಾಂಧವನ ನಿನ್ನ ಕಾಪು ಸೇರಿದೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಶಿಸೆ ದುರಿತ ಶೋಕವನ್ನು ತೆಗೆದು ವರವ ಪಾಲಿಸೆ.
ಶ್ರಮ ಧ್ಯಾನದ 22ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಯೆಶಾಯ 53:1-3. ಹಳೆ ಒಡಂಬಡಿಕೆ ಯೆಶಾಯ 53:1-3. ಓದುವ ದೇವರ ವಾಕ್ಯವನ್ನು ಆಲಿಸೋಣ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನು ಬಾಹು ಯಾರಿಗೆ ಗೋಚರವಾಗಿತ್ತು? ಒಣನೆಲದೊಳಗೆ ಬೇರಿನಿಂದ ಹೊರಡುವ ಆಕೂರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಹೊರೆಮಾಡಿಕೊಳ್ಳೋ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದೇ. ಪ್ರಕಟಣೆಗಳು. ಸೋಮವಾರದಿಂದ ಇವತ್ತಿನವರೆಗೆ 3 ದಿನ ನಮ್ಮ ಮಧ್ಯದಲ್ಲಿ ಮುಂಬೈಯಿಂದ ರೆವರೆಂಡ್ ಥಾಮಸ್ ಎಮ್ಮೆಲ್ ಅವರು ಬಂದು ದೇವರ ವಾಕ್ಯವನ್ನು ನಮ್ಮೆಲ್ಲರಿಗೂ ಉಣಬಡಿಸಿದ್ದಕ್ಕಾಗಿ ನಾನು ಸಭಾಪಾಲಕರು ಮತ್ತು ಸಭಾಪಾಲನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ನಾವು ಕಾಣಿಕೆಯನ್ನು ಕೂಡಿಸುವ ಸಂದರ್ಭದಲ್ಲಿ ಸಂಕೀರ್ತನೆಯಲ್ಲಿ 72ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 72 ಸಾಕಷ್ಟು ಚರಣಗಳನ್ನು ಹಾಡಿಕೊಳ್ಳೋಣ. ಯೇಸು ದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷಾದಿ ಪರಿಹಾರ ಭಕ್ತ ಪರಿಪಾಲ. ಯೇಸು ದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷಾದಿ ಪರಿಹಾರ ಭಕ್ತ ಪರಿಪಾಲ. ಪರಿಶುದ್ಧವಾದ ನಿನ್ನ ಕರಗಳಲ್ಲಿ ಮೊಳೆಗಳು ಹಿರಿದು ಹೋದವು ಗುರುವೇ ನಿನಗಾಗಿ. ಪರಿಶುದ್ಧವಾದ ನಿನ್ನ ಕರಗಳಲ್ಲಿ ಮೊಳೆಗಳು ಹಿರಿದು ಹೋದವು ಗುರುವೇ ನಿನಗಾಗಿ. ಅರಸನ ಕರಗಳ ನಾನಿರುವೆನು ತಿಳಿಯೋಳು ಸರಸಾದಿ ನಿನಗಾಗಿ ದುಡಿಯುವಂತೆ. ಯೇಸು ದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷಾದಿ ಪರಿಹಾರ ಭಕ್ತ ಪರಿಶುದ್ಧವಾದ ನಿನ್ನ ಕಾಲೊಳು ಮೊಳೆಗಳು ಹಿರಿದು ಹೋದವು ಕಾತ ನಿನಗಾಗಿ. ಪರಿಶುದ್ಧವಾದ ನಿನ್ನ ಕಾಲೊಳು ಮೊಳೆಗಳು ಹಿರಿದು ಹೋದವು ಕಾತ ನಿನಗಾಗಿ. ಅರಸನ ಕಾಲುಗಳ ತಿಳಿಯೋಳು ತಾವು ಹಿಂಬಾಲಿಸಿ ನಡೆಯುವಂತೆ. ಯೇಸು ದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷಾದಿ ಪರಿಹಾರ ಭಕ್ತ ಪರಿಪಾಲ. ಪರಿಶುದ್ಧವಾದ ನಿನ್ನ ಶಿರದಿ ಮುಳ್ಳಿನ ಮುಕುಟ ಇರಿಸಿದರೆ ಪ್ರಭುವೇ ಎನಗಾಗಿ. ಪರಿಶುದ್ಧವಾದ
ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತಹ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಈ ಆರಾಧನೆಯಲ್ಲಿ ಮತ್ತೊಂದು ಸಲ ನಿನಗಾಗಿ ನಿನ್ನ ಸೇವೆಗೋಸ್ಕರ ಅಲ್ಪ ಕಾಣಿಕೆಯನ್ನು ತಂದಿದ್ದೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಮಾಡಿರುವಂತೆಲ್ಲ ನಿನ್ನ ಉಪಕಾರ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ಈ ಕಾಣಿಕೆಯನ್ನು ಬಿತ್ತಿರುವಾಗ ನಿನ್ನ ರಾಜ್ಯಕ್ಕಾಗಿ, ನಿನ್ನ ಸೇವೆಗೋಸ್ಕರ, ಸಭಾ ಕಾರ್ಯಗೋಸ್ಕರ, ಸಭಾ ಸೇವೆಗೋಸ್ಕರ, ಅನೇಕ ಬಡಜನ ಮಕ್ಕಳಿಗೋಸ್ಕರ, ದೇವರ ರಾಜ್ಯಕ್ಕಾಗಿ ಸ್ವಾಮಿ ಈ ಕಾಣಿಕೆ ಉಪಯೋಗಿಸಲ್ಪಡಲಿ. ದೇವರೇ, ಆಶೀರ್ವಾದ ಮಾಡು ಸ್ವಾಮಿ. ಈ ಕಾಣಿಕೆಯನ್ನು ಕೊಟ್ಟಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಜೀವನ, ಅವರ ಕುಟುಂಬಗಳನ್ನು ಸ್ವಾಮಿ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ನಿನ್ನ ಮಹಿಮೆಯಲ್ಲಿ ನಡೆಸು. ಆರಾಧನೆಯ ಮುಂದಿನ ಭಾಗ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈಗ ನಾವು ಸೇವಕರೊಂದಿಗೆ ಧ್ಯಾನ ಪ್ರವೇಶಕ್ಕೆ ಹೋಗುವ ಪೂರ್ವದಲ್ಲಿ ಸಂಗೀತದಲ್ಲಿ 300ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 300 ಮೊದಲಿನ 2 ಚರಣಗಳು ಮಾತ್ರ. ನನ್ನೊಂದಿಗೀಶನೇ ವಿರೋಧಿ ಯಾವನು. ನನ್ನೊಂದಿಗೀಶನೇ ವಿರೋಧಿ ಸೋಲೋ ದುಕ್ಷಣದಲ್ಲಿ ತುಫಾನು ಇರುವಲ್ಲಿ ಸುಶಾಂತನಾಲು ಮಾಡಿ ಕ್ರಿಸ್ತೇಸು ಐಶ್ವರ್ಯನಿಧಿ ಕಾಲಿ ನಾನೀನು ದಾನ್ಯನು ಒಳ್ಳೆಯವನಾಲು ಆಲ ಕ್ರಿಸ್ತೇಸು ಒಬ್ಬನೇ ಆಯೇಸು ಕೊಡುತ್ತೇನ ಅಪೇಕ್ಷಣೀಯವೇ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಮಹೋನ್ನತನು ಸ್ವಾಮಿ, ಸ್ತುತಿಗೆ ಯೋಗ್ಯನು, ಮಾನಕ್ಕೆ ಪಾತ್ರನು. ಸಾಧಾರಣವಾದಂಥ ಸಾಮಾನ್ಯವಾಗಿರುವಂಥ ನಾವುಗಳು, ಸಾಮಾನ್ಯವಾಗಿರುವಂಥ ಜನರು ಸ್ವಾಮಿ, ಈ ದಿವಸ ಲೆಕ್ಕ ಗಣನೆಗೆ ಬಾರದಂಥ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ತಂದಿದ್ದಿ, ನಿಲ್ಲಿಸಿದ್ದಿ. ವಾಕ್ಯ ಸಂದೇಶವನ್ನು ಕೇಳೋದಕ್ಕಾಗಿ ನಮ್ಮ ಜೊತೆಲಿ ಮಾತನಾಡು ಸ್ವಾಮಿ. ಆಹಾಲೇಲುಯಾ, 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 ಹೊಸ ಜೀವವ ಕೊಡುವಾನು ಯೇಸು, ಪರಮಾನಂದ ನೀಡುವ ಯೇಸು. ನಿನಗಾಗಿ ಜಗದೋಳು ಜನಸೇ ಬಂದಾನು, ಆತನನ್ ಸ್ವೀಕರಿಸು. ಹೊಸ ಜೀವವ ಕೊಡುವಾನು ಯೇಸು, ಪರಮಾನಂದ ನೀಡುವ ಯೇಸು. ನಿನಗಾಗಿ ಜಗದೋಳು ಜನಸೇ ಬಂದಾನು, ಆತನನ್ ಸ್ವೀಕರಿಸು. ಆಹಾಲೇಲುಯಾ, ಆಹಾಲೇಲುಯಾ,
ಸ್ತೋತ್ರ ಯೇಸುವೆ. ಮತ್ತೊಂದು ಸಲ, ಕೊನೆ ಸಲ ಆಡೋಣ. ಲೇ, ಎಲ್ಲರೂ ಗಟ್ಟಿಯಾಗಿ ಲೇಲುಯಾ, 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 ಆಮೆನ್. ಸ್ತೋತ್ರ ಯೇಸುವೆ. ಹಾಲಲೂಯ, ಹಾಲಲೂಯ. ನಿನಗೆ ಘನತೆ, ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಮತ್ತೊಂದು ಸಲ ಸ್ವಾಮಿ, ನಾವು ಕಳೆದ 3 ದಿವಸದಿಂದ ಪ್ರತ್ಯೇಕವಾಗಿ ನಿನ್ನ ದಾಸನ ಅಂತ ನನಗೆ ನಿನ್ನ ಕೃಪಾಶೀರ್ವಾದ, ನಿನ್ನ ಬಲಶಕ್ತಿ, ನಿನ್ನ ವಾಕ್ಯದ ಜ್ಞಾನ ಸ್ವಾಮಿ, ನಿನ್ನ ಸಾಹಸ ಕರ್ತನೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನನ್ನನ್ನು ನಾನು ಶೂನ್ಯಪಡಿಸಿಕೊಳ್ಳುತ್ತೇನೆ, ಬರಿದು ಮಾಡಿಕೊಳ್ತೇನೆ, ಅಲ್ಪನು ಸ್ವಾಮಿ, ಲೆಕ್ಕ ಗಣನೆಗೆ ಬಾರದಂತ ನನ್ನನ್ನು ಸ್ವಾಮಿ ನೀನು ಈ ಸ್ಥಳದಲ್ಲಿ ನಿಲ್ಲಿಸಿದ್ದಕ್ಕಾಗಿ, ನಿನ್ನ ಜನರ ಜೊತೆಯಲ್ಲಿ ಮಾತನಾಡುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ದೇವರೇ. ಮಾತನಾಡುವಂತನು ನಾನಲ್ಲ ಸ್ವಾಮಿ, ಆದರೆ ನೀನು ನನ್ನೊಳಗಿದ್ದು ನಮ್ಮೆಲ್ಲರ ಜೊತೆ ಮಾತನಾಡು ಸ್ವಾಮಿ. ನಮ್ಮನ್ನು ಎಚ್ಚರಪಡಿಸು, ನಮಗೆ ತಿಳಿಯಪಡಿಸು ದೇವರೇ. ವಾಕ್ಯದ ರಹಸ್ಯಗಳನ್ನು ಗೊತ್ತು ಮಾಡು ಸ್ವಾಮಿ. ಅಪ್ಪ, ನೀನೇ ನಮಗೆ ಆಧಾರನಾಗು, ನೀನೇ ನಮಗೆ ಸಹಾಯ ಮಾಡು ಸ್ವಾಮಿ. ಯಾಕಂದ್ರೆ ನೀನೇ ನಮಗೆ ಸರ್ವಸ್ವನಾಗಿದ್ದಿ ಕರ್ತನೆ. ನೀನೇ ನಮ್ಮ ಆದಿ ಸಂಭೂತನಾಗಿದ್ದಿ, ನೀನೇ ನಮ್ಮ ಗುರಾಣಿಯಾಗಿದ್ದಿ, ಭದ್ರವಾದ ಕೋಟೆ ಆಗಿದೆ, ಆಶ್ರಯ ಗಿರಿ ಆಗಿದೆ ಸ್ವಾಮಿ. ನಾವು ಕಣ್ಣೆತ್ತಿ ಆಕಾಶದ ಕಡೆಗೆ ನೋಡುವಾಗ ನಮ್ಮ ಸಹಾಯವು ಕೇವಲ ನಿನ್ನಿಂದ ಮಾತ್ರ ಬರುವಂತದ್ದಾಗಿದೆ. ಪ್ರಿಯ ಮಕ್ಕಳಿಗಾಗಿ ಇವರ ಜೀವಿತ, ಇವರ ಕುಟುಂಬ, ಇವರ ಮನೆ, ಇವರ ಕೆಲಸಗಳು, ಇವರ ಉದ್ಯೋಗ, ಇವರ ವ್ಯವಸಾಯ ಕರ್ತನೆ, ಇವರ ಜವಾಬ್ದಾರಿಕೆಗಳು, ಇವರ ಸಂಸಾರ, ಇವರ ಮಕ್ಕಳು, ಇವರೆಲ್ಲರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಒಬ್ಬರ ಸಲುವಾಗಿ ಒಬ್ಬರು ಪ್ರಾರ್ಥನೆ ಮಾಡುವಂತವರು, ಒಬ್ಬರ ಸಲುವಾಗಿ ಒಬ್ಬರು ಬೇಡುವಂತರು. ಭೂಲೋಕದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದೇ ವಿಷಯಕ್ಕಾಗಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿದೆ, ಆದರೆ ಪರಲೋಕದಲ್ಲಿ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುವಂಥದ್ದಾಗಿದೆ. ಇವರು ಮಾಡುವಂಥ ಪ್ರಾರ್ಥನೆ ವಿಜ್ಞಾಪನೆಗಳು 40 ದಿವಸಗಳ ಈ ಉಪವಾಸಗಳು ಸ್ವಾಮಿ, 40 ದಿವಸ ಉಪವಾಸ ಮಾಡ್ತಾ ಇರ್ಬೋದು, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತಿರ್ಬೋದು, 1 ದಿವಸ ಮಾಡ್ತಿರ್ಬೋದು. ಉಪವಾಸ ಮಾಡುವಂಥ ಎಲ್ಲ ಮಕ್ಕಳನ್ನು ಬಲಪಡಿಸು ದೇವರೇ, ಅಭಿಷೇಕ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅವರ ಹೃದಯದ ಮನಸ್ಸಿನ ಬಯಕೆ, ಆಸೆ, ಆಕಾಂಕ್ಷೆಗಳು ಯೇಸುವಿನ ನಾಮದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನಿಂದ ಆಗದ ಕಾರ್ಯ ಒಂದು ಇಲ್ಲ ಯೇಸುವೆ, ನಿನ್ನಿಂದ ಎಲ್ಲವೂ ಸಾಧ್ಯ ದೇವರೇ. ಅದ್ಭುತಗಳನ್ನು ಮಾಡು ಸ್ವಾಮಿ, ಅದ್ಭುತಗಳನ್ನು ಮಾಡು ಸ್ವಾಮಿ. ಮಿರಾಕಲ್ಸ್ಗಳು ಜರುಗಲಿ ಸ್ವಾಮಿ. ಇವರು ಕಣ್ಣಾರೆ ಅನೇಕ ಅದ್ಭುತಗಳನ್ನು ಕಾಣಲಿ ಸ್ವಾಮಿ. ಇವರು ಬಿಡುಗಡೆಯನ್ನು ಅನುಭವಿಸಲಿ ಸ್ವಾಮಿ. ನೀನು ಯೆಹೋವ ರಾಫಾ, ಯೆಹೋವ ನಿಸಿ, ಯೆಹೋವ ಶಲೋಮ್ ದೇವರಾಗಿದೆ. ಕಮ್ ಆನ್, ಲೆಟ್ಸ್ ಪ್ರೇ ಚರ್ಚ್. ನಮ್ಮ ಮನಸ್ಸುಗಳನ್ನು ಒಂದುಗೂಡಿಸೋಣ. ಯು ಪ್ರೇ, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಟು ದಿ ಹೆವೆನ್. ಆಕಾಶದ ಕಡೆಗೆ, ಆ ಪರ್ವತದ ಕಡೆಗೆ, ಆ ಒಂದು ಸಿಂಹಾಸನದಲ್ಲಿ ರೂಢನಾಗಿರುವಂತ ಯೆಹೋವನ ಕಡೆಗೆ, ನಮ್ಮ ತಂದೆಯಾದ ದೇವರಿಗೆ ನಾವು ಮೊರೆಯಿಡೋಣ. ಯಾಕಂದ್ರೆ ಆತನು ನಿನ್ನ ಮೊರೆಯನ್ನು ಲಾಲಿಸುವಂತವನಾಗಿದ್ದಾನೆ, ಆತನು ನಿನಗೆ ಕಿವಿಗೊಡುವಂತವನಾಗಿದ್ದಾನೆ. ಡ್ಯಾಡಿ, ಐ ಪ್ರೈಸ್ ಯು ಲಾರ್ಡ್, ಐ ಲಿಫ್ಟ್ ಅಪ್ ಯುವರ್ ನೇಮ್, ಓ ಫಾದರ್, ಅಂಡ್ ಐ ಥ್ಯಾಂಕ್ ಯು ಫಾರ್ ದ ಹೋಲಿ ಪ್ರೆಸೆನ್ಸ್. ಪವಿತ್ರಾತ್ಮನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ದೇವರೇ. ಈ ದಿವಸ ಸಾಯಂಕಾಲ ಈ ಪ್ರಾರ್ಥನೆಯಲ್ಲಿ ನಡೆಸುವಂತ ಒಂದು ಪ್ರೇರಣೆಗಾಗಿ ಸ್ವಾಮಿ, ನಿನ್ನ ಮಕ್ಕಳು ನಿನ್ನ ಕಡೆಗೆ ಮೊರೆಯಿಡುವಾಗ ಇವರ ಹಿಂದೆ ಮುಂದೆ ಇವರಿಗೆ ಸುತ್ತಕೊಂಡಿರುವಂತ, ಇವರಿಗೆ ಅಡ್ಡಿ ಮಾಡುವಂತ ಎಲ್ಲಾ ಸೈತಾನನ ಕ್ರಿಯೆಗಳನ್ನು, ಎಲ್ಲಾ ಅಂಧಕಾರದ ಶಕ್ತಿಗಳನ್ನು ಸ್ವಾಮಿ, ಎಲ್ಲಾ ರೋಗ, ಕಾಯಿಲೆ, ಬೇನೆ, ಬೇಸರಿಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡ್ತಾ ಇದ್ದೀವಿ ಸ್ವಾಮಿ. Lord, we take the authority that comes from you, O God. ನಿನ್ನಿಂದ ಮಾತ್ರ ಬರುವಂತ ಅಧಿಕಾರ ಸ್ವಾಮಿ, ಅಧಿಕಾರದಿಂದಲೇ ಸ್ವಾಮಿ ಗದರಿಸ್ತಾ ಇದ್ದೇನೆ ಸ್ವಾಮಿ. ಇವರನ್ನು ಬಿಟ್ಟು ಹೋಗಲಿ ಸ್ವಾಮಿ. ಇವರ ಮನೆಗಳು ಉಜ್ಜೀವನವಾಗಲಿ ಸ್ವಾಮಿ. ಇವರ ಕುಟುಂಬಗಳು ಭದ್ರವಾಗಲಿ ಸ್ವಾಮಿ. ಇವರ ಸಂಬಂಧಗಳು ಅತಿ ಆಳವಾಗಿ ಕರ್ತನೆ ಇನ್ನೂ ನಿನ್ನಲ್ಲಿ ಬಲ ಹೊಂದಲಿ ಸ್ವಾಮಿ. ಯಾರ್ಯಾರ ಕುಟುಂಬದ ಜೀವಿತದಲ್ಲಿ ಅಂಧಕಾರದ ಶಕ್ತಿಗಳು ಮನೆಗಳನ್ನು, ಸಂಸಾರದ ಜೀವಿತಗಳನ್ನು ಕೆಡಿಸಲಿಕ್ಕೆ ಬರುವಂತ ಎಲ್ಲ ಸೈತಾನನ ಕ್ರಿಯೆಗಳು ಲಯವಾಗಲಿ ಸ್ವಾಮಿ. ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಲಯವಾಗಲಿ ಸ್ವಾಮಿ. ಎಲ್ಲಾ ಗರ್ವ, ಅಹಂಕಾರ, ಸೊಕ್ಕು, ಡಂಬಗಳು ಲಯವಾಗಲಿ ಸ್ವಾಮಿ. ಲಾರ್ಡ್, ವಿ ಆರ್ ದೈ ಪೀಪಲ್ and we must humble at thy feet, O God. ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಶೂನ್ಯವಾಗಿ ಮಾಡಿಕೊಳ್ಳಬೇಕು ದೇವರೇ. 2 ಕೈ ಜೋಡಿಸಿ ತಲೆ ಬಾಗಿಸಿ ನಿನ್ನ ಹತ್ರ ಸಾಷ್ಟಾಂಗವೆರಗುತ್ತೇವೆ ಸ್ವಾಮಿ. ದೇವದೂತ ಗಣಗಳು ಹಗಲು ಇರುಳು ಸ್ವಾಮಿ, ಪರಿಶುದ್ಧನು 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 ಹೇಳುವಾಗೆ ಸ್ವಾಮಿ, ನಾವು ನಿನಗೆ ಪವಿತ್ರನೆಂಬುದಾಗಿ ಹೇಳಿ ಸ್ವಾಮಿ, ಪಾಪಿಗಳಾದಂಥ ನಾವುಗಳು ನಿನ್ನ ಕಡೆಗೆ ಮೊರೆಡ್ತಾ ಇದ್ದೇವೆ ಸ್ವಾಮಿ. ಇದು ಸಾಯಂಕಾಲ ಎಷ್ಟು ಜನ ನಿನ್ನ ಕಡೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಇವರ ಭಿನ್ನಗಳನ್ನು ನೋಡು, ಇವರ ಪ್ರಾರ್ಥನೆಗಳನ್ನು ನೋಡು ಸ್ವಾಮಿ, ಇವರ ಅಗತ್ಯಗಳನ್ನು ನೋಡು ಸ್ವಾಮಿ. ಎಲ್ಲವುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಮತ್ತೊಂದು ಸಲ ನಮ್ಮ ಪ್ರಿಯ ಆಪ್ತರು, ನಮ್ಮ ಸೇವಕರು ಅಯ್ಯನವರು, ರೆವರೆಂಡ್ ರೆಜಿನಾಲ್ಡ್ ಪೌಲ್ ಅಯ್ಯನವರಿಗಾಗಿ ಕರ್ತನೆ, ಅವರ ಜೀವಿತ, ಅವರ ಸಮರ್ಪಣೆಗಾಗಿ, ಅವರಲ್ಲಿಟ್ಟಂಥ ಮನಸ್ಸಿಗಾಗಿ ನಿನಗೆ ಸ್ತೋತ್ರ ಅಪ್ಪ.
ನಿನ್ನ ಮೂಲಕ ಕರೆಯಲ್ಪಟ್ಟಿದ್ದಾರೆ, ನಿನ್ನ ಮೂಲಕ ಅಭಿಷೇಕಿಸಲ್ಪಟ್ಟಿದ್ದಾರೆ. ನೀನು ಅವರನ್ನು ಆರಿಸ್ಕೊಂಡಿದ್ದೆ ಸ್ವಾಮಿ. ಅವರಲ್ಲಿಟ್ಟಂತ ಭಾರಕ್ಕಾಗಿ, ಈ 12 ವರ್ಷಗಳ ಯಾತ್ರೆಗಾಗಿ ಸ್ವಾಮಿ, ಈ ಸೇವೆಗೋಸ್ಕರ, ಈ ಆಲಯದ ಕಟ್ಟಡಕ್ಕೋಸ್ಕರ ಬರೀ ನಾವು ಆಲಯವನ್ನೇ ಕಟ್ಟುವಂಥದ್ದಲ್ಲ ಸ್ವಾಮಿ, ಆದ್ರೆ ನಾವು ಜೀವಗಳನ್ನು ಕಟ್ಟುವಂಥವರಾಗಿದ್ದೇವೆ, ಜೀವಿತಗಳನ್ನು ಕಟ್ಟುವಂಥವರಾಗಿದ್ದೇವೆ. ಲಾರ್ಡ್ ಬ್ಲೆಸ್ ಹಿಮ್ ಲಾರ್ಡ್. ಅವರನ್ನು ಆಶೀರ್ವಾದ ಮಾಡು, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಅವರಿಗೆ ಮಾನಸಿಕ, ದೈಹಿಕ, ಆತ್ಮೀಯ ಆರೋಗ್ಯ ದಯಪಾಲಿಸು. ಅವರ ವಿರುದ್ಧವಾಗಿ ಎದ್ದು ಬರುವಂತ ಎಲ್ಲ ನುಡಿ ಮಾತುಗಳು ಅಪ್ಪ, ಈ ದಿವಸ ಬೆಳಗ್ಗೆ ನಾವು ವಾಕ್ಯವನ್ನು ಅಧ್ಯಯನ ಮಾಡುವಾಗ ಎಷ್ಟೋ ಸಲ ಇಸ್ರಾಯೇಲ್ ಜನರು ಗುಣಗುಟ್ಟಿ ಮೋಶೆಯ ವಿರುದ್ಧವಾಗಿ ಮಾತಾಡಿದರು ಸ್ವಾಮಿ, ವಾದ ವಿವಾದಗಳನ್ನು ಮಾಡಿದರು, ತರ್ಕಗಳನ್ನು ಮಾಡಿದರು ಸ್ವಾಮಿ. ಆದ್ರೆ ಮೋಶೆ ತನ್ನನ್ನು ತಗ್ಗಿಸಿಕೊಂಡು ನಿನ್ನ ಜನರಿಗಾಗಿ ಪ್ರಾರ್ಥನೆ ಮಾಡಿದನು ಸ್ವಾಮಿ. ಅದೇ ನಮ್ಮ ಭಾರ, ಅದೇ ನಮ್ಮ ಸೇವೆ ಕರ್ತನೆ. ಈ ಸೇವೆಯಲ್ಲಿ ಅಯ್ಯನವರು ಕಷ್ಟಪಡುವಾಗ ನೀನು ಅವರಿಗೆ ಆಧಾರನಾಗು, ಅವ್ರನ್ನ ಉಪಯೋಗ ಮಾಡು ಸ್ವಾಮಿ. ಒಂದು ವೇಳೆ ಈ ಸುಂದರವಾದಂಥ ಆಲಯದಲ್ಲಿ ಎಲ್ಲಿಯಾದರೂ ಸೈತಾನನು ಸ್ವಾಮಿ ವಂಚಿಸುವ ಆತ್ಮನು, ಮೋಸದ ಆತ್ಮನು, ಗಲಿಬಿಲಿ ಆತ್ಮನು ಅಡ್ಡಿಗೆ ಕಾರಣನಾಗ್ತಾ ಇದೆಯಾದ್ರೆ ಎಲ್ಲಾ ಸೈತಾನನ ಶಕ್ತಿಗಳು ಲಯವಾಗಲಿ. Lord, you bless and anoint this place, O God. You bless thy people, O God. Let the wisdom of God may come from above. ಪರಲೋಕದಿಂದ ಜ್ಞಾನ ಇಳಿಯ ಮಾಡು, ಪರಲೋಕದಿಂದ ವಿವೇಕವು ಇಳಿಯ ಮಾಡು ಸ್ವಾಮಿ. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇವತ್ತು ಲಯವಾಗ್ಲಿ ಸ್ವಾಮಿ. ಒಬ್ಬರ ಮನಸ್ಸುಗಳನ್ನು ಒಬ್ಬರು ಒಂದುಗೂಡಿಸು ಸ್ವಾಮಿ. ಯಾರಾದರೂ ಒಬ್ಬರ ಜೊತೆ ಒಬ್ಬರು ಮಾತಾಡದೇ ಇದ್ದಿದ್ದೆ ಅವರ ಹೃದಯಗಳಲ್ಲಿ ಕ್ರಿಸ್ತೇಸುವಿನ ಪ್ರೀತಿಯನ್ನು ಹೆಚ್ಚು ಮಾಡು ಸ್ವಾಮಿ. ಸತ್ಯವೇದದಲ್ಲಿ ಅನೇಕ ಸತ್ಯಾರ್ಥಗಳನ್ನು ಕಂಡಿದ್ದೇವೆ ಸ್ವಾಮಿ, ಆದ್ರೆ ನಾವು ಮಾತ್ರ ನಿನ್ನನ್ನು ದೃಷ್ಟಿಸಬೇಕು, ನಾವು ಮಾತ್ರ ನಿನ್ನ ಶಿಲುಬೆಯನ್ನು ನೋಡಬೇಕು. ನೀನು ಮೊದಲನೇ ಮಾತು, ತಂದೆಯೇ ಅವರನ್ನು ಕ್ಷಮಿಸು, ಅವರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಎಂಬುದಾಗಿ. ಫಾದರ್ ಫಾರ್ಗಿವ್ ದೆಮ್ ಫಾರ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್, ಓ ಲಾರ್ಡ್. ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಭಾ ಹಿರಿಯರಿಗಾಗಿ ನಿನಗೆ ಸ್ತೋತ್ರ, ಸಭಾ ಸೇವಕರಿಗಾಗಿ ನಿನಗೆ ಸ್ತೋತ್ರ. ಬಹಳ ಮುಖ್ಯ ಸ್ತಂಭಗಳು ಕರ್ತನೆ, ಮುಖ್ಯವಾದಂಥ ಪಾತ್ರವನ್ನು ವಹಿಸುವಂಥವ್ರು ಎಲ್ಲರೂ ನಿನ್ನ ರಾಜ್ಯಕ್ಕಾಗಿ, ನಿನ್ನ ಸೇವೆಗೋಸ್ಕರ ದುಡಿಯುವಂಥ ಮನಸ್ಸಿಟ್ಟುಕೊಳ್ಳುವಂಥವ್ರು ಸ್ವಾಮಿ. ಅಪ್ಪ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರ ಕುಟುಂಬ ಮನೆಗಳನ್ನು ಆಶೀರ್ವಾದ ಮಾಡು, ಅವರ ಕೆಲಸಗಳನ್ನು ಆಶೀರ್ವಾದ ಮಾಡು. ಅವ್ರು ನಿನ್ನ ರಾಜ್ಯಕ್ಕಾಗಿ ಅವರು ಬಿತ್ತುವಾಗ ಅವರು ಅತಿ ವಿಶೇಷವಾದಂಥ ಪ್ರತಿಫಲವನ್ನು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಮತ್ತೊಂದು ಸಲ ಎಲ್ಲ ನಮ್ಮ ಸಭೆಯಲ್ಲಿರುವಂಥ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲ ಪ್ರತ್ಯೇಕವಾಗಿ ಹಾಸ್ಟೆಲ್ನಲ್ಲಿ ಕಲಿಯುವಂಥ ಮಕ್ಕಳ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ವರ್ಷ ಈ ದಿವಸಗಳಲ್ಲಿ 10th ಮತ್ತು 12th ನಮ್ಮ ಸ್ಟೇಟ್ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಬರೆಯುವಂಥ ಮಕ್ಕಳ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮನೆಗಳಲ್ಲಿ ಹೋಗಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳು, ತಾಯಂದ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಅಪ್ಪ, ಡ್ಯಾಡಿಗಳು, ತಂದೆಗಳು ಅನೇಕ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ದುಡಿಯುವಂಥವ್ರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ನಮ್ಮ ಆಸ್ಪತ್ರೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಸ್ಟಾಫ್ಗಳಿಗಾಗಿ, ನರ್ಸಸ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ, ನಮ್ಮ ಡಾಕ್ಟರ್ಸ್ಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಇಡೀ ಈ CSI ಸಂಸ್ಥೆ, ಈ ಸೇವೆ, ಈ ಸಭೆಯಲ್ಲಿರುವಂತಹ ಒಂದೊಂದು ಕುಟುಂಬ ಮನೆಗಳು ನಿನ್ನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಲೆಟ್ ದೆಮ್ ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಗಾಡ್. Let them experience the deliverance of God. Let them experience the peace of God that passes through all understanding, O Lord. ನಿನ್ನ ಶಾಂತಿ ಸಮಾಧಾನದಲ್ಲಿ ಎಲ್ಲರನ್ನು ನೆಲೆಗೊಳಿಸು ಸ್ವಾಮಿ. ಕೇವಲ ನಿನ್ನ ಮಹಿಮೆಗೋಸ್ಕರ ನಾನು ಬರೀ ಒಂದು ಸಾಧನೆ ಸ್ವಾಮಿ, ಯಾವ ಬರೀ ಉದ್ದ ಮಾಡುವಂಥ ಪ್ರಾರ್ಥನೆಗಳಲ್ಲ ಸ್ವಾಮಿ, ಆದರೆ ಭಾರದಿಂದ ಮಾಡುವಂಥ ಪ್ರಾರ್ಥನೆ. ನಮ್ಮ ಸಭೆಗಳು ರಕ್ಷಿಸಲ್ಪಡಬೇಕು ದೇವರೇ, ನಮ್ಮ ಜನರು ರಕ್ಷಿಸಲ್ಪಡಬೇಕು ಸ್ವಾಮಿ. ವಾಕ್ಯ ಕೇಳೋದಕ್ಕಿಂತ ಮುಂಚೆನೆ ಸ್ವಾಮಿ ಇಷ್ಟು ಪ್ರಾರ್ಥನೆ ನಡೆಸಿದೆಲ್ಲಪ್ಪ. ಈ ವಾಕ್ಯಗಳನ್ನು ಕೇಳುವಾಗ ಈ ಜನರು ಎಂಥವರಾಗಿದ್ರು ಸ್ವಾಮಿ, ನಿನ್ನ ಬಳಿಯಲ್ಲಿ ಬರುವಾಗ ಹೇಗೆ ಮಾತಾಡಿದ್ರು ಸ್ವಾಮಿ, ನಿನಗೆ ಹೇಗೆ ಅಡ್ರೆಸ್ ಮಾಡಿದ್ರು ಸ್ವಾಮಿ, ನಿನ್ನ ಹತ್ರ ಹೇಗೆ ಅಪ್ರೋಚ್ ಮಾಡಿದ್ರು ಸ್ವಾಮಿ. ನಾವು ಈ ಜನರಂತ ಆಗಬಾರ್ದು ಸ್ವಾಮಿ. ಅಪ್ಪ, ನಾವು ನೀತಿವಂತಿಕೆಯ ಜೀವಿತವನ್ನು ಜೀವಿಸುವಂತ ಕೃಪೆ ಕೊಡು, ಫಲಭರಿತವಾದಂಥ ಜೀವಿತವನ್ನು ಜೀವಿಸುವಂತ ಕೃಪೆ ಕೊಡು ಸ್ವಾಮಿ. ವಾಕ್ಯ ಕೇಳೋದಕ್ಕಿಂತ ಮುಂಚೆ ವಾಕ್ಯದ ಭಾಗಗಳನ್ನು, ವಾಕ್ಯ ಸಂದೇಶವನ್ನು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಈ ಒಂದು ಪ್ರಸಂಗವನ್ನು ಆಶೀರ್ವಾದ ಮಾಡುತ್ತೇನೆ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆಗಳನ್ನು ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇವೆ. ಆಮೇನ್. ಗಟ್ಟಿಯಾಗಿ ಹೇಳೋಣ, ಆಮೇನ್. ಕ್ಯಾನ್ ವಿ ಆಲ್ ಸೇ ಆಮೇನ್? ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಮಸೀಹ್ ಕಿ. ದಯಮಾಡಿ ಕೂತ್ಕೊಳ್ರಿ. ನನಗೆ ಗೊತ್ತು ಇದು ಭಾಳ ಮೇನ್ ಲೈನ್ ಚರ್ಚ್. ಇಂಥ ಚರ್ಚ್ಗಳಲ್ಲಿ ನಾವು ಸ್ವಲ್ಪ ಜೋರಾಗಿ ಕಿರ್ಚ್ಬೇಕಂದ್ರೆ ಭಾಳ ಕಷ್ಟ. ಬಟ್ ದಿಸ್ ಇಸ್ ನಾಟ್ ಮೈ ಡೂಯಿಂಗ್, ದಿಸ್ ಇಸ್ ದ ಸ್ಪಿರಿಟ್ ಆಫ್ ದ ಲಾರ್ಡ್. ನಾನೇನು ಮಾಡಬೇಕು, ನಾನೇನು ತೋರಿಸ್ಬೇಕು, ಇವತ್ತೇನು ಅಯ್ಯ ಹೋಗ್ತಾ ಹೋಗ್ತಾ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ಲೀಸ್ ಡೋಂಟ್ ಅಗೇನ್ ಮಿಸ್ಇಂಟರ್ಪ್ರೇಟ್. ದಿಸ್ ಇಸ್ ಹೌ ಐ ಸರ್ವ್, ದಿಸ್ ಇಸ್ ಹೌ ಐ ಮಿನಿಸ್ಟರ್, ದಿಸ್ ಇಸ್ ಹೌ ಐ ಪ್ರೇ ಇನ್ ಮೈ ಓನ್ ಚರ್ಚ್. ನಾನು ಸಭೆಯಲ್ಲಿ ನಿಂತ್ಕೊಳ್ಳುವಾಗ ನಾನು ಬರೀ ಇದೊಂದು ಪ್ರಾಕ್ಟೀಸ್ ಎಂಬುದಾಗಿ ಹೇಳಲ್ಲ, ಬಟ್ ಇಟ್ ಈಸ್ ಸಿಂಪ್ಲಿ ವೆನ್ ನಾನು ಕಣ್ಣು ಮುಚ್ಚಿನಿ ನನಗೆ ಒಂದು ಎಲ್ಲ ದೃಶ್ಯ ದೇವರು ನನ್ನ ಮುಂದೆ ತರ್ತಾ ಇದ್ದಾನೆ. ನಿಮ್ಮೆಲ್ಲರ ಜೀವಿತಗಳನ್ನು ತರ್ತಾ ಇದ್ದಾನ, ನಿಮ್ಮ ಮನೆಗಳನ್ನು ತೋರಿಸ್ತಾ ಇದ್ದಾನ, ಆಸ್ಪತ್ರೆ ತೋರಿಸ್ತಾ ಇದ್ದಾನ, ಈ ಹಾಸ್ಟೆಲ್ ಮಕ್ಕಳನ್ನು ತೋರಿಸ್ತಾ ಇದ್ದಾನ. ಪ್ರೇಯರ್ ಮಾಡ್ರಿ.
ಯಾವಾಗಲೂ ಪ್ರೇಯರ್ ಮಾಡ್ರಿ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ನಾವು ಬಾಳಬೇಕಾದ್ರೆ ಪ್ರಾರ್ಥನೆಯಿಂದಲೇ ಬಾಳುವಂಥವರಾಗಿದ್ದೇವೆ, ಪ್ರಾರ್ಥನೆಯಿಂದಲೇ ಗೆಲ್ಲುವಂಥವರಾಗಿದ್ದೇವೆ. ಈ 40 ದಿವಸಗಳು ಯಾಕೆ ಎಂಬುದಾಗಿ ಹೇಳುವಾಗ, 40 ದಿವಸಗಳು ಧ್ಯಾನದ ವಿಷಯಗಳು ಸಮಯ, 40 ದಿವಸ ಪ್ರಾರ್ಥನೆಯ ಸಮಯ, 40 ದಿವಸ ಒಬ್ಬರ ಜೊತೆ ಒಬ್ಬರು ಒಂದು ಏನೋ ದಿಸ್ ಆರ್ ದ ಡೇಸ್ ಆಫ್ ರೀಕನ್ಸಿಲೇಷನ್ ಎಂಬುದಾಗಿ ಹೇಳ್ತೇವೆ. ಪುನರ್ ಒಡಂಬಡಿಕೆ, ಪುನರ್ ಸ್ಥಾಪನೆ, ಪುನರ್ ಪ್ರೀತಿ, ಪುನರ್ ನಮ್ಮ ಒಬ್ಬರ ಜೊತೆ ಒಬ್ಬರು ಕಟ್ಕೊಳ್ಳುವಂತ ಒಂದು ಸಂಬಂಧದ ವಿಷಯದಲ್ಲಿ ಎಂಬುದಾಗಿ. ಆದ್ದರಿಂದ ನಾನು ಏನು ಪ್ರಾರ್ಥನೆ ಮಾಡಿದನೋ, ಈ ಮೇದರ್ ಇಟ್ ಈಸ್ ಅ ಸ್ಟಾರ್ಟಿಂಗ್ ಪ್ರೇಯರ್ ಆರ್ ಕನ್ಕ್ಲೂಡಿಂಗ್ ಪ್ರೇಯರು ಗೊತ್ತಿಲ್ಲ, ಆದರೆ ಪ್ರೇಯರ್ ಮಾಡಿನಿ. ಆ ಪ್ರೇಯರ್ ನಿಮ್ಮ ಹೃದಯಕ್ಕೆ ಅಂಟ್ಲಿ, ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ, ನಿಮಗೆ ದೇವರು ಈ ಪ್ರಾರ್ಥನೆ ಮೂಲಕ ಆಶೀರ್ವಾದ ಮಾಡಲಿ ಎಂಬುದಾಗಿ. ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಎಲ್ಲರೂ ಸಿದ್ಧರಾಗಿದ್ದೀರಾ? ನನಗೆ ಹೋಗ್ಬೇಕು, ನನಗೆ ಗೊತ್ತು, ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ ಆಯ್ತಾ. ಕೆಲವ್ರು ಮಾತಾಡ್ತಾರ, ಅಯ್ಯೋ ಹೋಗ್ತಾರ ಹೋಗ್ಬೇಕಂದ್ರೆ ಹೋಗ್ತೀನಿ, ಆದರೆ ಓಡಿ ಹೋಗಲ್ಲ, ಬೇಗ ಹೋಗಲ್ಲ, ಸಂದೇಶ ಮುಗಿಸೇ ಹೋಗ್ತೀನಿ ಆಯ್ತಾ. ದೇರ್ ವಿಲ್ ಬಿ ಸಮ್ ಪೀಪಲ್ ಹೋಗ್ಬೇಕು ಬೇಗ ಮುಗಿಸಿರ್ಬೇಕು. ನೋ, ಐ ನೀಡ್ ಟು ರೀಚ್ ಅಂಡ್ ಲಾರ್ಡ್ ವಿಲ್ ಟೇಕ್ ಮೀ. ಬಟ್ ಬಿಫೋರ್ ಐ ರೀಚ್ ಐ ಮಸ್ಟ್ ಡೂ ದ ಜಸ್ಟಿಸ್ ಟು ದ ಪ್ಯಾಸೇಜ್ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್. ನಾನು ಏನು ವಾಕ್ಯ ಇಟ್ಕೊಂಡಿನೋ, ತಯಾರು ಮಾಡಿನೋ, ನಿಮಗೆ ಆ ವಾಕ್ಯ ಸಂದೇಶ ಹಂಚಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಸೊ ಈ ದಿವಸದ ಟೈಟಲ್, ಶೀರ್ಷಕ, ಮುಖ್ಯ ಪ್ರಸ್ತಾಪ, ಕ್ರೂಜಿತನನ್ನು ಸಂಧಿಸಿದವರು. ಎಲ್ಲ ಬಹಳ ಜನ ಇದ್ದಾರಲ್ರಿ. ಕ್ರೂಜಿತನನ್ನು ಸಂಧಿಸಿದವರು ಬಹಳ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ನಾವು ಧ್ಯಾನ ಮಾಡ್ತಾನೆ ಇದ್ವಿ. ಈ ಕ್ರೂಜಿತನನ್ನು ಸಂಧಿಸಿದವರಲ್ಲಿ ದೇರ್ ಮೇ ಬಿ ಮೆನಿ ಪೀಪಲ್, ವಿದ್ವಾಂಸರಾಗಿರ್ಬೋದು, ನಾರ್ಮಲ್ ಜನರಾಗಿರ್ಬೋದು, ಇವೆಲ್ಲ ಜನರನ್ನು ನಾವು ಯಥಾ ರೀತಿಯಲ್ಲಿ ಕಾಣುವಂತವರಾಗಿದ್ದೇವೆ. ಸೊ ಈ ದಿವಸ ಈ ಒಂದು ಹೊಸ ಒಡಂಬಡಿಕೆಯ ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 22ರಿಂದ 27ನೇ ವಚನದ ಕಡೆಗೆ ನೋಡುವಾಗ, ಯೇಸು ಸ್ವಾಮಿ ಒಂದು ಬೋಧನೆ ಮಾಡಿಕೊಡುವಾತನಾಗಿದ್ದಾನೆ. 5 ರೊಟ್ಟಿ 2 ಮೀನು 5,000 ಜನರಿಗೆ ಊಟ ಮಾಡಿಸಿ ಆಗಿದೆ. ಊಟ ಮಾಡಿಸಿ ಆದ್ಮೇಲೆ ಮತ್ತೊಂದು ಸಲ ಯೇಸು ಸ್ವಾಮಿ ತಾನೇ ಜೀವಕರವಾದ ರೊಟ್ಟಿ ಎಂದು ಬೋಧಿಸುವಾಗ ಅನೇಕ ಶಿಷ್ಯರು ಆತನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲವು ಜನರಿದ್ದಾರೆ, ಯೇಸುವನ್ನು ನೋಡಬೇಕು, ಯೇಸುವನ್ನು ಭೇಟಿ ಆಗ್ಬೇಕೆಂಬುದಾಗಿ ಅವರು ಬಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಸೊ ಸಾಮಾನ್ಯವಾಗಿ ಒಂದು ಸರಳವಾದಂತ ಪದ ಇವತ್ತು ಉಪಯೋಗಿಸಲಾಗಿದೆ, ಜನ ಸಾಮಾನ್ಯರು. ಹೇಳ್ರಿ ನನ್ನಿಂದೆ, ಜನ ಸಾಮಾನ್ಯರು ಅಥವಾ ಸಾಮಾನ್ಯವಾಗಿರುವಂತ ಜನರೇ, ಸಿಂಪಲ್ ಜನರು. ಇನ್ ಇಂಗ್ಲಿಷ್ ಇಫ್ ಐ ಹ್ಯಾವ್ ಟು ಸೇ, ಐ ಹ್ಯಾವ್ ರಿಟನ್ ಆರ್ಡಿನರಿ ಪೀಪಲ್. ಈ ಆರ್ಡಿನರಿ ಪೀಪಲ್ ಎಂಬುದಾಗಿ ಹೇಳುವಾಗ ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ದೇ ಆರ್ ನಾಟ್ ಫೆರಿಸಿಸ್, ದೇ ಆರ್ ನಾಟ್ ಸ್ಕ್ರೈಬ್ಸ್. ಅವ್ರು ಫರಿಸಾಯರ್ ಅಲ್ರಿ, ಅವ್ರ ಶಾಸ್ತ್ರಿಗಳು ಅಲ್ಲ, ಅವ್ರು ಯಾವ ವಿದ್ವಾಂಸರಲ್ಲ, ಅವ್ರು ಯಾವ ಧರ್ಮ ಗುರುಗಳಲ್ಲ, ಅವ್ರು ಯಾರು ದೊಡ್ಡ ಜ್ಞಾನಿಗಳಲ್ಲ, ಅವ್ರು ಯಾರು ಮುಖ್ಯ ಪೀಠಗಳ ಮೇಲೆ ಕುತ್ಕೊಳ್ಳುವಂಥವ್ರಲ್ಲ, ಅವ್ರು ಯಾರು ದೊಡ್ಡ ಸ್ಥಿತಿಯಲ್ಲಿರುವಂಥವ್ರಲ್ಲ. ನಿನ್ನಾಗೆ ನನ್ನಾಗೆ ಆಲ್ ಆಫ್ ಅಸ್ ಹೂ ಆರ್ ಸಿಟ್ಟಿಂಗ್ ನಾವ್ ಆನ್ ದ ಬೆಂಚಸ್, ಇನ್ಕ್ಲೂಡಿಂಗ್ ಮೀ ಟು, ನಾವೆಲ್ಲರೂ ಸಾಮಾನ್ಯವಾಗಿರುವಂತ ಜನರದು ಕೆಟಗರಿ ಮಾಡುವಾಗ ಎಲ್ಲರಿಗೆ ನಾವು ಬಾಂಬೆ ಕಡೆಗೆ ಹೇಳ್ತೀವಿ ವಿಚ್ ಗ್ರೂಪ್ ಅಂದ್ರೆ ಮಿಡಲ್ ಇನ್ ದ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್, ಲೋ ಮಿಡಲ್ ಇನ್ಕಮ್, ಹೈ ಇನ್ಕಮ್. ಇವರು ಸ್ವಲ್ಪ ಐಶ್ವರ್ಯವಂತರು, ಇವರು ಸ್ವಲ್ಪ ಹಣವಂತರು, ಇವರು ಮಧ್ಯದಲ್ಲಿರುವಂಥವ್ರು, ಇವರು ಬಹಳ ಬಡವರು, ಇಲ್ಲ ಬಡವ್ರಕ್ಕಿಂತ ಇನ್ನೂ ಹೆಚ್ಚು ಬಡವರು. ಈ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತಾರೆ. ಈ ಕ್ಯಾಟಗರೈಸ್ ಮಾಡುವಾಗ ಸಾಮಾನ್ಯವಾದಂಥ ಜನರು ಸಾಮಾನ್ಯವಾಗಿಯೇ ಇರ್ತಾರೆ, ಸರಳವಾಗಿರ್ತಾರೆ. ಬಹಳ ದೇ ಲಿವ್ ಅ ವೆರಿ ಸಿಂಪಲ್ ಲೈಫ್. ದೇ ಡೋಂಟ್ ಡೂ ಅ ಶೋ ಆಫ್. ಬಟ್ ಸ್ಟಿಲ್ ಈ ಸಾಮಾನ್ಯವಾಗಿರುವಂತ ಒಂದು ಲೈಫ್ ಸ್ಟೈಲ್ ನಲ್ಲಿ ನಾವೆಲ್ಲರೂ ಎಲ್ಲಾ ಜನರ ಮಧ್ಯದಲ್ಲಿ ನಾವು ವಾಸ ಮಾಡುವಂತವರಾಗಿದ್ದೇವೆ. ಬಿಕಾಸ್ ದಿಸ್ ಇಸ್ ಹೌ ಅವರ್ ಕಮ್ಯುನಿಟಿ ರನ್ ಅವರ್ ಫಂಕ್ಷನ್. ನಮ್ಮ ಕಮ್ಯುನಿಟಿ ಇದು ನಮ್ಮ ಸಭೆ, ಇದು ನಮ್ಮ ಚರ್ಚು. ಈ ಚರ್ಚ್ ಅಲ್ಲಿ ನಾವು ಸಾಮಾನ್ಯವಾಗಿರುವಂತ ಜನರು ಬಹಳ ಜನ ಕೂತ್ಕೊಂಡಿವೆ. ಇಫ್ ಯು ಥಿಂಕ್ ಯುವರ್ ಸೆಲ್ಫ್ ಬಿಗ್ ಗ್ರೇಟ್, ದೆನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಓನ್ ಪೊಸಿಷನ್. ನೀನೇ ಬಹಳ ಅಹಂಕಾರದಿಂದ, ಇಲ್ಲ ನಾನು ಬಹಳ ದೊಡ್ಡವನು, ನಾನು ದೊಡ್ಡವಳು, ದೊಡ್ಡ ಸ್ಥಿತಿಯವರು, ನಾನು ಬಹಳ ಹೈಲಿ ಕ್ವಾಲಿಫೈಡ್, ದೆನ್ ಫಾರ್ ದೋಸ್ ಪೀಪಲ್ ದೇರ್ ಇಸ್ ಅ ಡಿಫರೆಂಟ್ ಸರ್ಮನ್. ಅವ್ರಿಗಾಗಿ ಒಂದು ಬೇರೆನೇ ಸಂದೇಶ ಇದೆ. ವಿ ಕ್ಯಾನ್ ಮೆಡಿಟೇಟ್ ಆನ್ ದೋಸ್ ಟೈಟಲ್ಸ್ ದಟ್ ಆರ್ ಗಿವನ್. ಆದ್ರೆ ಸಾಮಾನ್ಯವಾಗಿರುವಂತ ಜನರು ಹೇಗಾಗಿರ್ತಾರೆ ಎಂಬುದಾಗಿ ಹೇಳುವಾಗ ಒಂದು ಸರಳವಾದಂತ ಮಾತು, ವಚನ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಈ 11ನೇ ವಚನದಲ್ಲಿ ಬರುವಾಗ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಬರಲ್ಪಟ್ಟಿದೆ, ಯೇಸು ಅಥವಾ ಆತನು ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು, ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ. ದೀಸ್ ಆರ್ ದ ಪೀಪಲ್. ಇಸ್ರಾಯೇಲ್ ಜನರು, ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ಇಸ್ರಾಯೇಲ್ ಮನೆತನಕ್ಕೆ ಸಂಬಂಧಪಟ್ಟವರು. ದೇ ಆರ್ ಲಿವಿಂಗ್ ಇನ್ ದ ಕ್ರೌಡ್. ಎಲ್ಲ ಜನರು ಸಾಮಾನ್ಯವಾಗಿ ಕ್ರೌಡ್ ನಲ್ಲಿ ಕಾಣಿಸಿಕೊಳ್ಳುವಂತವರು. ಇವರೆಲ್ಲರಿಗಾಗಿ ಯೇಸು ಸ್ವಾಮಿ ಬಂದ.
ಒಳ್ಳೆ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ. ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ಇಸ್ರಾಯೇಲ್ ಜನರ ಸಲುವಾಗಿ ತನ್ನ ಮಗನನ್ನು ಕೊಟ್ಟ. ಯೇಸು ಸ್ವಾಮಿ ಬಂದ. ಆದ್ರೆ ಯೇಸು ಸ್ವಾಮಿ ಬಂದ ಮೇಲೆ ಆತನ ಜನರೇ ಆತನನ್ನು ನಿರಾಕರಿಸಿದ್ರು, ಆತನನ್ನು ತ್ಯಜಿಸಿದ್ರು, ಆತನನ್ನು ಸ್ವೀಕಾರ ಮಾಡಲಿಲ್ಲ ಎಂಬುದಾಗಿ. ಇಡೀ ವಾಕ್ಯ ಭಾಗದಲ್ಲಿ ಪ್ಯಾಸೇಜಸ್ಗಳಲ್ಲಿ ಹೋಗುವಾಗ ನಿನ್ನೆನೂ ಬಹಳ ರೆಫರೆನ್ಸ್ ಕೊಟ್ಟಿನಿ, ಇವತ್ತೂ ಬಹಳ ರೆಫರೆನ್ಸ್ ಕೊಡ್ತೀನಿ. ವಿದೌಟ್ ರೆಫರೆನ್ಸು ವಾಕ್ಯ ಅರ್ಥ ಆಗಲ್ಲ. ಯಾಕಂದ್ರೆ ಎಲ್ಲಿವರೆಗೆ ವಾಕ್ಯನೇ ನಾವು ಓದಲ್ಲ ಅಂತಂದ್ರೆ ಪ್ರಸಂಗ ಮಾಡುವಂತ ಯಾವುದೋ ಏನೋ ಅರ್ಥ ಇರಲ್ಲ. ನಾನು ಹೆಚ್ಚಾಗಿ ಜಾಸ್ತಿ ಏನೋ ಸೋಷಲು ಅದು ಇದು ಹೆಚ್ಚು ಮಾತಾಡಲ್ಲ. ಐ ಲವ್ ಟು ಬಿ ಇನ್ ದ ಮಿಡಲ್ ಆಫ್ ದ ಬೈಬಲ್. ನನಗೆ ಬೈಬಲ್ನಲ್ಲೇ ಇರಬೇಕು, ಬೈಬಲ್ ಸುತ್ತಮುತ್ತಲೇ ತಿರುಗಾಡಬೇಕಂತಾನೆ ನನಗೆ ಯಾವಾಗಲೂ ಇಷ್ಟ ಇರುತ್ತೆ. ಆದ್ದರಿಂದ ಬೈಬಲ್ನಿಂದನೇ ಇವತ್ತು ನಾನು ಮಾತಾಡ್ಲಿಕ್ಕಿದ್ದೀನಿ. ಸೊ ದೇರ್ ಆರ್ ಪೀಪಲ್, ಇಡೀ ಭಾಗ ಓದುವಾಗ ಯೇಸು ಸ್ವಾಮಿ ಬಂದಂತ ಉದ್ದೇಶ ನಮಗೆ ಗೊತ್ತು. ಯೇಸು ಸ್ವಾಮಿ ಬಂದಂತ ಉದ್ದೇಶ ನಾವು ಅರ್ಥಕೊಂಡಿದ್ವಿ. ಆದ್ರೆ ಅನೇಕ ಜನರು, ಈ ಸಾಮಾನ್ಯವಾದಂಥ ಜನರು ಅನೇಕ ಸ್ಥಳಗಳಲ್ಲಿ ಆತನನ್ನು ತ್ಯಜಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಓದುವಾಗ, ಸಭಾ ಮಂದಿರದಲ್ಲಿ ಯೇಸು ಸ್ವಾಮಿ ತಿರಸ್ಕರಿಸಲ್ಪಟ್ಟನು, ಸ್ವಂತ ಊರಿನ ಜನರು ಆತನನ್ನು ತಾತ್ಸಾರ ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಭಾ ಮಂದಿರದಲ್ಲಿ ಎಲ್ಲರೂ ಬಹಳವಾಗಿ ಸಿಟ್ಟುಕೊಂಡು ಊರು ಹೊರತನ ಅಟ್ಟಿ ದೂಡಿ ತಾವು ಕಟ್ಟಿದ ಗುಡ್ಡದವರೆಗೆ ತಕೊಂಡು ಹೋಗಿ ದೊಬ್ಬುವಂತ ಸ್ಥಿತಿಗೆ ತಂದು ತಿರಸ್ಕಾರ ಮಾಡಿದ್ರು ಎಂಬುದಾಗಿ. There are people, these are the people, they are very simple people, they are listening, they are following, but at the same time they don't want to accept his teaching. ಅವರ ಒಂದು ಟೀಚಿಂಗ್ಸ್ ಗಳನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಮುಂದೆ ವಚನ ಭಾಗ ಬರೆಯಲ್ಪಟ್ಟಿದೆ, ಯೇಸುವಿನ ಉಪದೇಶ ಇಷ್ಟ ಬರದ ಕಾರಣ ಈ ಜನರು ತಿರಸ್ಕಾರ ಮಾಡಿದಂತ ಜನರು. ಬಹಳ ಲಿಸ್ಟ್ ಉಂಟು, ಮುಂದೆನೂ ಹೇಳ್ತೀನಿ. ಬಟ್ ಐ ಬಿಗಿನ್ ವಿತ್ ದ ರಿಜೆಕ್ಷನ್ ಅಂಡ್ ಐ ವಿಲ್ ಬಿ ಎಂಡಿಂಗ್ ವಿತ್ ದ ರಿಜೆಕ್ಷನ್. ನಾನು ತಿರಸ್ಕಾರದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮತ್ತು ನನ್ನ ಕನ್ಕ್ಲೂಡಿಂಗ್ ಪಾರ್ಟ್ ಕೂಡ ಒಂದು ತಿರಸ್ಕಾರದ ವಿಷಯ ಆಗಿರುವಂತದ್ದಾಗಿದೆ. ಯೇಸು ಅಧಿಕಾರದಿಂದ ಮಾತಾಡಿದ ಕಾರಣ ಊರಿನವರು ಯೇಸುವನ್ನು ಕಂಡ್ರು, ಆ ಸೀಮೆಗೆ ಬಿಟ್ಟು ಹೋದ್ರು ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ ಎಂಬುದಾಗಿ. ಈ ಜನರು ಹೇಗಾಗಿದ್ರು ಗೊತ್ತುಂಟಾ? ಸಬ್ಬತ್ ದಿನದಲ್ಲಿ ಏನಾದರೂ ರೋಗಿಗಳನ್ನು ಗುಣಪಡಿಸಿದ್ರೆ ದೃಷ್ಟಿಸಿ ನೋಡ್ತಿದ್ರು. ದೇ ಟು ಅಬ್ಸರ್ವ್, ದೇ ಟು ವಾಚ್. ಯಾರಾದರೂ ಪಾಪಗಳನ್ನು ಕ್ಷಮಿಸಿದೆ ಆದ್ರೆ ಇವರು ಫರಿಸಾಯರ ಜೊತೆಲಿ ಸೇರಿ ಈ ಜನರು ಕೂಡ ಸವಾಲುಗಳನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲ, ಪಾಪಿಗಳ ಮನೆಗೆ ಹೋಗಿ ಯೇಸು ಸ್ವಾಮಿ ಊಟನೂ ಮಾಡ್ತಿದ್ರು ಕೂಡ ಅವರು ಗುಸು ಮಾತಾಡ್ತಿದ್ರು ಎಂಬುದಾಗಿ. ಆದ್ರಿಂದ ಯೇಸು ಸ್ವಾಮಿ ಬಗ್ಗೆ ಏನ್ ಬರೋದು ಗೊತ್ತುಂಟಾ? ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಜೀಸಸ್ ಬಿಕೇಮ್ ದ ಕಾರ್ನರ್ ಸ್ಟೋನ್. Even though he was a rejected stone, but he became the cornerstone ಎಂಬುದಾಗಿ. ಅದಕ್ಕಾಗಿ ಯೇಸು ನಂಬಿಕೆ ಇಲ್ಲದವರಿಗಾಗಿ ದುಃಖಪಟ್ಟು ಅವರನ್ನು ಖಂಡಿಸುವಂತವನಾಗಿದ್ದಾನೆ. ಎಲ್ಲರ ವಿಷಯದಲ್ಲಿ ನಾವು ಕೇಳಿದ್ದೇವೆ, ಅಯ್ಯೋ ಕಪಟಿಗಳೇ, ಶಾಸ್ತ್ರಿಗಳೇ, ದಾರಿ ತೋರಿಸುವ ಕುರುಡರೇ, ಸರ್ಪ ಜಾತಿಗಳೇ, ಯು ನೋ ದಟ್ ಈಸ್ ಆಲ್ ಟೋಟಲಿ ಡಿಫರೆಂಟ್ ಪ್ಯಾಸೇಜ್, ಡಿಫರೆಂಟ್ ಟಾಪಿಕ್. ಆದ್ರೆ ಇಲ್ಲಿ ಬರುವಾಗ ಇದು ಆಲ್ರೆಡಿ ನಿನ್ನೆ ಕೂಡ ಈ ವಚನ ಓದಿನ ಬಹುಶಃ, ಅಯ್ಯೋ ಖೋರಾಜನೆ, ಅಯ್ಯೋ ಬೆತ್ಸಾಯಿದವೆ, ಎಲೆ ಕಫೆರ್ನೌಮೆ ಎಂಬುದಾಗಿ ಹೇಳುವಾಗ ಇವ್ರು ಯಾರು ಗೊತ್ತುಂಟಾ? ಇವೆಲ್ಲ ಜನರು, ಈ ಸ್ಥಳ, ಈ ಪಟ್ಟಣದಲ್ಲಿ ವಾಸ ಮಾಡುವಂತವರು. ಅದಕ್ಕಾಗಿ ನಿಮ್ ಗತಿ ಏನಾಗಬೇಕು? ಸೋದೋಮ್ ಗೋಮೋರಕ್ಕಿಂತ ಹೆಚ್ಚು ನಿಮ್ ಗತಿ ಏನಾಗಬೇಕೆಂಬುದಾಗಿ. ಬಿಕಾಸ್ ದೇ ರಿಜೆಕ್ಟೆಡ್, ಬಿಕಾಸ್ ದೇ ಡಿಂಟ್ ಬಿಲೀವ್, ಬಿಕಾಸ್ ದೇ ಡಿಂಟ್ ಲಿಸನ್. ಇವರು ಯೇಸು ಸ್ವಾಮಿಯನ್ನು ನಂಬದೇ ಹೋದ್ರು, ಇವರು ಯೇಸು ಸ್ವಾಮಿಯನ್ನು ಸ್ವೀಕಾರನೆ ಮಾಡಲಿಲ್ಲ. ಯೇಸು ಸ್ವಾಮಿ ಹತ್ರ ಬಂದ್ರು ಕೆಲವರು, ಅವುಗಳ ಪಾಯಿಂಟ್ಸ್ಗಳಿದ್ದಾವೆ. ಬಟ್ ದ ವೆರಿ ಬಿಗಿನಿಂಗ್ ಆಫ್ ದ ಪ್ಯಾಸೇಜ್ ಅಂಡ್ ದ ಮಿನಿಸ್ಟ್ರಿ, ಈ ಸ್ವಾರ್ಥ ಸೇವೆಯ ಪ್ರಾರಂಭದಲ್ಲಿಯೇ ಅನೇಕ ಜನರು ಯೇಸು ಸ್ವಾಮಿಯನ್ನು ತಾತ್ಸಾರ ಮಾಡಿದ್ರು ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 51ರಿಂದ 56ನೇ ವಚನ. ಲೂಕ್ ಚಾಪ್ಟರ್ 9 ವರ್ಸ್ 51 ಆನ್ವರ್ಡ್ಸ್. ಯೇಸು ಯೆರೂಸಲೇಮಿಗೆ ಹೋಗುವಾಗ ಆತನನ್ನು ಸಮಾರ್ಯದವರು ಸೇರಿಸಿಕೊಳ್ಳಲಿಲ್ರಿ. ಅಗೇನ್ ದೇರ್ ಇಸ್ ಅ ಡಿಫರೆಂಟ್ ಸೆಕ್ಟ್ ಆಫ್ ಪೀಪಲ್. ಜನರೇ ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಯಾಕೆ? ಮತ್ತು ಅವರು ಹೋಗಿ ಅಲ್ಲಿಂದ ಶಿಷ್ಯರಿಗೆ ಸಿಟ್ಟು ಬಂತು, ಈ ದೇವರೇ ನೀನು ಇವರನ್ನು ಶಪಿಸು, ಏನೋ ಆಕಾಶದಿಂದ ಬೆಂಕಿ ಬಿದ್ದು ಇವರು ನಾಶವಾಗಲಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರನ್ನು ಗದರಿಸ್ತಾನೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಸೊ ಮೇ ಇಟ್ ಬಿ ಡಿಫರೆಂಟ್ ಸಿಚುವೇಶನ್, ಪ್ಲೇಸಸ್, ಸಿಟಿ, ಟೌನ್, ಕಫೆರ್ನೂಮ್ ಆಗಲಿ, ಏನೋ ನಜರೇತಿನವರೇ ತಿರಸ್ಕಾರ ಮಾಡಿದ್ರು, ಇಲ್ಲಿ ಬೆತ್ಸಾಯಿದವರು ತಿರಸ್ಕಾರ ಮಾಡಿದ್ರು, ಸಮಾರ್ಯದವರು ತಿರಸ್ಕಾರ ಮಾಡಿದ್ರು. ಇವೆಲ್ಲವುಗಳ ಮಧ್ಯದಲ್ಲಿ ಜನರಿದ್ದಾರೆ. ಡೋಂಟ್ ಫರ್ಗೆಟ್, there are no people, there are people. ಜನರಿದ್ದಾರೆ. ಜನರಿದ್ದ ಸಲುವಾಗಿಯೇ ಆ ಜನರ ಗುಂಪಿನಲ್ಲಿ ಯಾರೋ ಇವರಿಗೆ ರಾಂಗ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ, ತಪ್ಪಾದಂತ ಅಭಿಪ್ರಾಯಗಳನ್ನು ಇಡ್ತಾ ಇದ್ದಾರೆ, ಸುಳ್ಳು ಮಾತುಗಳನ್ನು ಆಧಾರಗೊಂಡು ಅವರಿಗೆ ಕಲಿಸ್ತಾ ಇದ್ದಾರೆ.
ಆದ್ರಿಂದ ಈ ನಾರ್ಮಲ್ ಜನ ಇದ್ದಾರೆ ನೋಡ್ರಿ, ಈ ನಾರ್ಮಲ್ ಜನರದು ಮೆಂಟಾಲಿಟಿ ಇವತ್ತು ನಾವು ಧ್ಯಾನ ಮಾಡ್ಬೇಕು. ದಿಸ್ ಇಸ್ ಅ ಬಿಗಿನಿಂಗ್. ಅವ್ರ ಹತ್ರ ಸ್ವಂತದೇ ಒಂದು ಜ್ಞಾನ ಅವರಲ್ಲಿಲ್ಲ, ಅವ್ರ ಹತ್ರ ಸ್ವಂತದೇ ಒಂದು ಕಾನ್ಫಿಡೆನ್ಸ್ ಇಲ್ಲ, ಅವ್ರ ಹತ್ರನೇ ಸ್ವಂತದೇ ಒಂದು ನಿರ್ಧಾರ ಮಾಡಬೇಕು, ಸರಿ ಇದು ತಪ್ಪು ಎಂಬುದಾಗಿ ಹೇಳುವಂತ ಅವರ ವಿಚಾರ ಅವ್ರ ಹತ್ರ ಇಲ್ಲ. ಬಿಕಾಸ್ ದೇ ವರ್ ಸೋ ಆರ್ಡಿನರಿ ಪೀಪಲ್, ಸಾಮಾನ್ಯವಾದಂತವ್ರ ಜನರಾದ ಕಾರಣ ಯಾರು ಏನ್ ಹೇಳ್ತಾರ ನೋಡ್ರಿ, ಯಾರು ಹೆಂಗೆ ಕಿವಿ ತುಂಬ್ತಾರ ನೋಡ್ರಿ, ಯಾರು ಹೆಂಗೆ ಪಾಠ ಕಲ್ಸ್ಕೊಡ್ತಾರ ನೋಡ್ರಿ, ಯಾರು ಹೇಗೆ ಬೋಧ ತುಂಬ್ತಾರ ನೋಡ್ರಿ, ಹಂಗೇ ಹೋಗುವಂತವ್ರು ಇವರು. ಅರ್ಥ ಆಗ್ತದೆ ನಿಮಗೆ? ಈಗ ಏನೇನು ಹೇಳ್ತಾ ಇದ್ದೀನೋ ಎಲ್ಲ ವಿಚಾರ ಮಾಡ್ಬೇಕು. ನಾವೆಂಥ ಜನರು? ಸಾಮಾನ್ಯವಾದಂಥ ಜನರು. ನಾವು ಯಾರ ಮಾತು ಕೇಳಬೇಕು? ನಾವು ದೇವರ ಮಾತು ಕೇಳಬೇಕು. ನಾವು ಯಾರ ಸ್ವರಕ್ಕೆ ಕಿವಿ ಕೊಡಬೇಕು? ನಾವು ಯೇಸು ಸ್ವಾಮಿಯ ಸ್ವರಕ್ಕೆ ಕಿವಿ ಕೊಡಬೇಕು. ನಾವು ಯಾವ ವಾಕ್ಯಗಳನ್ನು ಅನುಸರಿಸಬೇಕು? ನಾವು ಸತ್ಯವೇದ ವಾಕ್ಯಗಳನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ಬಟ್ ವಾಟ್ ಹ್ಯಾಪನ್ಸ್ ಇನ್ ಬಿಟ್ವೀನ್ ಆಫ್ ದ ಲೈಫ್ ಅಂಡ್ ಜರ್ನಿ? ಏನಾಗುತ್ತೆ ಮಧ್ಯದಲ್ಲಿ? ನಾವು ಯಾರೋ ವಿಷಯಗಳಲ್ಲಿ ಕೇಳ್ತಾ ಇರ್ತೇವೆ. ಯು ಹಿಯರ್ ಸಮಥಿಂಗ್, ಸಮ್ ರಾಂಗ್ ಮೆಸೇಜಸ್, ರಾಂಗ್ ಇನ್ಫಾರ್ಮೇಶನ್, ರಾಂಗ್ ಥಿಂಗ್, ಮಿಸ್ಕನ್ಸೆಪ್ಷನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇವೆಲ್ಲ ಪದಗಳು ನನ್ನ ಕಿವಿಗೆ ಬೀಳುವಾಗ ಸಿಂಪಲ್ ಆಗಿರ್ತೀವಿ, ಸಾಮಾನ್ಯವಾಗಿರ್ತೀವಿ, ಜಾಸ್ತಿ ನಾಲೆಜ್ ನಮ್ಗೇನಿರಲ್ಲ. ನಮಗೇನು ಮಾಡ್ಬೇಕ್ರಿ? ನಮ್ಗೇನ್ರಿ, ನಾವು ಭಕ್ತಿರಿ, ಚರ್ಚ್ಗೆ ಹೋದ್ರೆ ಸಾಕ್ರಿ. ಕೇಳಿಸ್ಕೊಳ್ರಿ, ಚರ್ಚ್ಗೆ ಹೋದ್ರೆ ಸಾಕ್ರಿ, ಪ್ರೇಯರ್ ಮಾಡಿದ್ರೆ ಸಾಕ್ರಿ. ನಮ್ಗೇನು ಮಾಡ್ಬೇಕ್ರಿ? ಚೆನ್ನಾಗೇ ಬಂದಿರ್ತಾರೆ, ಚೆನ್ನಾಗೇ ಹೋಗ್ತಿರ್ತಾರೆ, ಚೆನ್ನಾಗಿನೇ ಬೆಳಿತಾ ಇರ್ತಾರೆ, ಅಕಸ್ಮಾತ್ ಆಗಿ ಚೇಂಜ್ ಆಗ್ತಾರೆ. ಇಲ್ಲಿ ಗದಗಲ್ಲೇ ಅಲ್ಲ, ಬಾಂಬೆಯಲ್ಲಿ. ನಾನು ಹೇಳ್ಬೇಕಂದ್ರೆ ಬರೀ ಬಾಂಬೆ ಬಗ್ಗೆನೇ ಹೇಳ್ಬೇಕು. ಪಾಪ ಅವ್ರ ಬಗ್ಗೆ ಹೇಳಿದ್ರೆ ನಾವು ಅವರಿಂದಾದ್ರೂ ಏನಾದ್ರೂ ಕಲ್ತ್ಕೊಳ್ಬೇಕಂತ ವಿಚಾರ ಅಷ್ಟೇ ನನಗೆ. ಕರೆಕ್ಟಾ? ಗದಗಲ್ಲಿ ಹಂಗಿಲ್ಲ ನಮ್ಮ ಸಭೆಯಲ್ಲಿ. ಹೌದಾ? ಚೆನ್ನಾಗಿದ್ದೀವಿ ನಾವೆಲ್ಲರೂ, ಸಾಮಾನ್ಯವಾಗಿದ್ದೀವಿ. ಏನಾದ್ರೂ ಕೇಳಿದ್ರೆ ಗೊತ್ತಾ? ನನಗೇನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ, ಎಲ್ಲ ಅವ್ರಿಗೆ ಗೊತ್ತು, ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು. ಏನು ನಾಲೆಜ್ ಇರಲ್ಲ, ಯಾವ ಇನ್ಫಾರ್ಮೇಶನ್ ಇರಲ್ಲ. ಐ ಆಮ್ ಟೆಲಿಂಗ್ ಯು ಗೋ ಥ್ರೂ ಒನ್ ಆಫ್ಟರ್ ದಿ ಅದರ್ ಪ್ಯಾಸೇಜಸ್. ನಾವು ವೆರಿ ಇಂಟ್ರೆಸ್ಟಿಂಗ್ ಲೈನ್ಸ್ ಹ್ಯಾವ್ ರಿಟರ್ನ್. ಈ ಜನರು ಅದಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿ ನಾನು ಹೆಚ್ಚು ಮಾಡ್ತಾ ಇದ್ದೀನಿ, ನಿಮ್ಮ ಇಂಟ್ರೆಸ್ಟ್ ಹೆಚ್ಚು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಸ್ ತಪ್ಪಿದ್ರು ಪರವಾಗಿಲ್ಲ, ಅದ್ರ ವಾಕ್ಯ ಹೇಳೋಗ್ತೀನಿ ನಾನು. ಆಮೇಲೆ ಅನ್ರಿ, ಬಸ್ ತಪ್ಪಿಲ್ಲ ಅಂತ ಆಮೇಲೆ ಅನ್ಬೇಡ್ರಿ. ಸಾಮಾನ್ಯವಾದಂಥ ಜನರು, ಸಾಮಾನ್ಯವಾದಂಥ ಭಕ್ತಿ, ನಂಬಿಕೆ, ವಿಶ್ವಾಸ, ಯುವರ್ ಗೆಸ್ಚರ್, ಯುವರ್ ಥಾಟ್ಸ್, ಯುವರ್ ಡಿವೋಷನ್ ಲೈಫ್ ಹೇಗಿರ್ಬೇಕು ಗೊತ್ತುಂಟಾ? ಯು ಶುಡ್ ನಾಟ್ ಬಾದರ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್. ನಿನ್ನ ಹಿಂದೆ ಮುಂದೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಯಾರು ಏನ್ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅವ್ರು ಏನ್ ವಿಷಯ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಆದ್ರೆ ಯಾರನ್ನ ದೃಷ್ಟಿಸ್ಬೇಕು ನೋಡು, ಯಾರನ್ನ ನೋಡ್ಬೇಕು, ಯಾರನ್ನ ಆರಾಧಿಸ್ಬೇಕು, ಯಾರ ಕಡೆಗೆ ನಾನು ಲಕ್ಷ್ಯ ಕೊಡಬೇಕು. ಒಂದು ನಿರಾಳವಾಗಿರುವಂತ, ಒಂದು ಭಕ್ತಿಯಿಂದ ತುಂಬಲ್ಪಟ್ಟಂತ ಒಂದು ನಂಬಿಕೆ ನಮ್ಮಲ್ಲಿರುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ಯೇಸು ಸ್ವಾಮಿ ಎಲ್ಲಾ ಊರುಗಳಲ್ಲಿ ಸಂಚಾರ ಮಾಡ್ತಾ ಇದ್ದ, ತಿರುಗಾಡ್ತಾ ಇದ್ದ, ಉಪದೇಶಗಳನ್ನು ಮಾಡ್ತಾ ಇದ್ದ. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಾ ಇದ್ದ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದ. ಯು ವಿಲ್ ಗೆಟ್ ಅ ವರ್ಸಸ್ ನಾವು. ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ, ದೊಡ್ಡ ದೊಡ್ಡ ಗುಂಪಿನಲ್ಲಿ ಜನ ಆತನನ್ನು ಹಿಂಬಾಲಿಸಲಿಕ್ಕೆ ಬರ್ತಿದ್ರು. ಹ್ಯೂಜ್ ಕ್ರೌಡ್ ವಾಸ್ ಫಾಲೋವಿಂಗ್ ಹಿಮ್. ಎಲ್ಲಿಂದ ಬಂದ್ರಿ? 5,000 ಜನ. ನೆನಪು ಮಾಡ್ತೀರಾ? ಎಲ್ಲಿಂದ ಬಂದ್ರು 5,000 ಜನ? ಎಲ್ಲಿಂದ ಬಂದ್ರು? ಎಲ್ಲ ಹಳ್ಳಿ ಪಳ್ಳಿಗಳಿಂದ ಬಂದ್ರಲ್ರಿ. ಎಲ್ಲಿಂದ ಬಂದು? ಸಾವಿರಾರು ಜನ, ಥೌಸಂಡ್ಸ್ ಆಫ್ ಪೀಪಲ್ ಆರ್ ಕಮಿಂಗ್. ಇಫ್ ಯು ರೆಡ್ ದ ಬೈಬಲ್, ಜಾಸ್ತಿ ಇಲ್ರಿ, ಬರೀ 4 ಸುವಾರ್ತೆ ನಿಮ್ಮ ಲೈಫಲ್ಲಿ ನೀವು ಓದಿದ್ದೆ. ಆದ್ರೆ ನಾನು ಇವತ್ತು ಅದೇ ಓದ್ತಾನೆ ಓದಿನಿ. ಇಷ್ಟು ರೆಫರೆನ್ಸ್ ಇದ್ದಾವಲ್ಲ ನನಗೆ. ಐ ಫೆಲ್ಟ್ ಅರೆ ಜಾದಾ ಮತ್ ಬೋಲ್, ಎಷ್ಟು ಹೇಳ್ಬೇಡಪ್ಪ, ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅವ್ರು. ಬರ್ಕೊಳ್ಳೋರು ಬರ್ಕೊಳ್ರಿ, ಪರವಾಗಿಲ್ಲ. ಬಿಕಾಸ್ ದ ಮೋರ್ ರೆಫರೆನ್ಸ್ ಪೀಪಲ್ ಗೆಟ್ ಕನ್ಫ್ಯೂಸ್. ಇಷ್ಟು ರೆಫರೆನ್ಸ್ ಇದ್ದಾವಲ್ಲ, ಜನ ನೂಕಿಕೊಂಡು ಬರ್ತಿದ್ರಂತೆ, ದೊಬ್ಬಿಕೊಂಡು ಬರ್ತಿದ್ರಂತೆ, ದೂಡ್ಕೊಂಡು ಬರ್ತಿದ್ರಂತೆ. ಯಾರು? ಜನರೇ ರೀ. ನಾನು ಬರೀ ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ. 12 ವರ್ಷದ ರಕ್ತ ಕುಸುಮದ ರೋಗದ ಸ್ತ್ರೀ ಹೋಗಿ ಯೇಸು ಸ್ವಾಮಿನ ಮುಟ್ಟಬೇಕಂತ ಆಲೋಚನೆ ಮಾಡ್ಬೇಕಂದ್ರೆ ಎಲ್ಲರಿಗೆ ವಾಕ್ಯ ಚೆನ್ನಾಗಿ ಗೊತ್ತಿದೆ. ಯಾರಿದ್ದಾರೆ ಯೇಸು ಸ್ವಾಮಿ ಸುತ್ತಲೂ? ಜನರಿದ್ದಾರ್ರಿ. ದ ಹೋಲ್ ಪೀಪಲ್ ಆರ್ ಅರೌಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಜೊತೆಲಿದ್ದಾರೆ. ಇಲ್ಲಿಂದ ನೂಗ್ತಿದ್ದಾರೆ, ಅಲ್ಲಿಂದ ನೂಗ್ತಿದ್ದಾರೆ, ಇಲ್ಲಿಂದ ದುಡ್ತಿದ್ದಾರೆ, ಅಲ್ಲಿಂದ ದುಡ್ತಿದ್ದಾರೆ. ಇಡೀ ಜನರು ಸುತ್ತಮುತ್ತಲು ನಡುವ ಯೇಸು ಸ್ವಾಮಿ ಸಿಕ್ಕಿ ಬಿದ್ದಾನ. ಯಾವುದೋ ಒಂದು ಹೆಣ್ಣು ಸ್ತ್ರೀಗಳು ಬಂದು ಬರೀ ಆತನ ಗೊಂಡೆ ಮೆಲ್ಲನೆ ಮುಟ್ಟುತ್ತಾಳೆ. ಹಾಲೆಲೂಯಾ. ಯಾವ ಕ್ಷಣದಲ್ಲಿ ಆಕೆ ಮುಟ್ತಾಳೋ, ಯೇಸುವಿನ ಮೈಯಲ್ಲಿ, ಯೇಸುವಿನ ದೇಹದಲ್ಲಿ ಒಂದು ವಿಶೇಷವಾದಂತ ಒಂದು ಕಾರ್ಯ ಅನುಭವ ಆಗುತ್ತೆ. Somebody has touched me. Don't forget that line. ಆ ವಾಕ್ಯ ಮರಿಬೇಡ್ರಿ. ಯಾರೋ ನನ್ನನ್ನು ಮುಟ್ಟಿದ್ದಾರೆ. ಅಲ್ಲಿ ಇಂಟ್ರೆಸ್ಟಿಂಗ್
ಪ್ರತ್ಯುತ್ತರ ಹೇಗುಂಟ್ರಿ? ಏನ್ರಿ ಅಪ್ಪ ಸ್ವಾಮಿ, ಏನಪ್ಪ ಸ್ವಾಮಿ, ಹೆಂಗ್ ಮಾತಾಡ್ತೀವಿ ಸ್ವಾಮಿ, ಎಲ್ಲರೂ ಮುಟ್ಟಕತ್ತಿರಲ್ಲಪ್ಪ ಸ್ವಾಮಿ, ಎಲ್ಲರೂ ನಿನ್ನ ದೂಡಕತ್ತಿರಲ್ಲಪ್ಪ, ಇದು ಹೆಂಗ್ ಗೊತ್ತುಂಟಾ? ಇವತ್ತು ನಾಳೆಲ್ಲ ಹಿಂಗ್ ರೀಲ್ಸ್ ನೋಡ್ತೀರಿ ನೋಡ್ರಿ, ರೀಲ್ಸ್ ನೋಡ್ತೀರಾ ಇಲ್ಲ? ಹ್ಞೂ ಅನ್ರಿ, ರೀಲ್ಸ್ ನೋಡ್ತಿರಲ್ಲ, ಎಲ್ಲರೂ ನೋಡ್ತಾರೆ, ರೀಲ್ಸ್ ನೋಡ್ತಾರೆ. ಅವ್ ಸೆಲೆಬ್ರಿಟಿಗಳು ಬಂದಂಗೆ ಅವ್ರು ರೀಲ್ಸ್ ನೋಡೋದು ಹೆಂಗ್ ಖುಷಿ ಆಗ್ತಾರೆ ಗೊತ್ತುಂಟಾ? ಅವ್ರ ಸೆಲೆಬ್ರಿಟಿಗಳು ಬಳಗ ಜನ ನೋಡ್ಬೇಕು ಹೆಂಗ ದುಡ್ತಾರ. ಈ ಮೊನ್ನೆ ಕ್ರಿಕೆಟ್ ಗೆದ್ದ ಮೇಲೆ ಈ ಫೀಲ್ಡರ್ಗಳ ಜೊತೆ ಈ ಎಲ್ಲ ಬ್ಯಾಟ್ಸ್ಮನ್ಸ್ ಅಂಡ್ ಆಲ್, ಐ ಡೋಂಟ್ ಹ್ಯಾವ್ ಮಚ್ ನಾಲೆಜ್ ಅಬೌಟ್ ಕ್ರಿಕೆಟ್, ಬಟ್ ಆಲ್ ದ ಪ್ಲೇಯರ್ಸ್ ಜನ ಅವ್ರ ಮೇಲೆ ದುಡ್ಕೊಂಡು ಹೋಗ್ತೀರಾ. ಆದ್ರೆ ಯೇಸು ಸ್ವಾಮಿ ಗೊತ್ತು, ಈ ದೊಡ್ಡ ಮಹಾ ಗುಂಪಿನಲ್ಲಿ ಯಾರೋ ನನ್ನನ್ನು ಮುಟ್ಟಿದ್ದಾರೆ ಎಂಬ ಒಂದು ವಿಚಾರ ಆತನಿಗೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಹಿಂಬಾಲಿಸ್ಲಿಕ್ಕೆ ಬರುವಾಗ ಜನ ಬಹಳ ದೊಬ್ಬಿಕೊಂಡು ದುಡ್ಕೊಂಡು ಬರುವಾಗ ಸ್ಥಳನೇ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಾಯ್ತು? ಜನರು ಬಹಳ ಬರುವಾಗ ಯೇಸು ಸ್ವಾಮಿ ಹಡಗನ್ನು ಹತ್ತಿ ಪ್ರಸಂಗ ಮಾಡಬೇಕಾಯ್ತು. ಮರಿಬೇಡ್ರಿ, ಕರೆಕ್ಟಾ? ಯೇಸು ಸ್ವಾಮಿ ಜನರನ್ನು ನೋಡಿ ಅವ್ರ ನಡುವೆ ನಿಂತ್ಕೊಳ್ಳಕ್ಕಾಗದ ಕಾರಣ ಆತನು ಹಡಗನ್ನು ಹತ್ತಿ ಅಲ್ಲಿ ನಿಂತು ಪ್ರಸಂಗ ಮಾಡಬೇಕಾಯಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಕಾರ್ಯಗಳನ್ನು ಮಾಡುವಾಗ ಆಶ್ಚರ್ಯ ಪಡ್ತಾ ಇದ್ದಾರೆ, ಯೇಸು ಮಾತನಾಡುವಾಗ ಆಶ್ಚರ್ಯ ಪಡ್ತಾ ಇದ್ದಾರೆ, ಯೇಸು ರೋಗಿಗಳನ್ನು ವಾಸ ಮಾಡುವಾಗ ಆಶ್ಚರ್ಯ ಪಡ್ತಾ ಇದ್ದಾರೆ, ಯೇಸು ಉಪದೇಶ ಮಾಡುವಾಗ ಅಧಿಕಾರದಿಂದ ಮಾತನಾಡುವಾಗ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ. ಅವ್ರು ಆಶ್ಚರ್ಯ ಪಡುವಂಥದ್ದು, ಅವ್ರು ನೋಡುವಂಥದ್ದು, ಅವ್ರು ಮಾಡುವಂಥದ್ದು ಈ ಯೇಸು ಸ್ವಾಮಿಯ ಎಲ್ಲ ಸರೌಂಡಿಂಗ್ ನಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಶಿಷ್ಯರಿಗೆ ಕೇಳ್ತಾ ಇದ್ದೇನೆ, ವಾಟ್ ಡು ಪೀಪಲ್ ಟಾಕ್ ಅಬೌಟ್ ಮೀ? ಏನಂತಿದ್ದಾರೆ ಈ ಜನ ನನ್ನ ವಿಷಯದಲ್ಲಿ? ವಾಟ್ ಡು ದೇ ಕಾಲ್? ಏನಂತಿದ್ದಾರೆ? ಜನರ ಅಭಿಪ್ರಾಯ ಏನು, ಜನರ ವಿಚಾರ ಏನು ನನ್ನ ವಿಷಯದಲ್ಲಿ? ಅವ್ರೇನಂತಾರೋ ಗೊತ್ತಿಲ್ಲ ಸ್ವಾಮಿ, ಆದ್ರೆ ಪೇತ್ರನು ಹೇಳ್ತಾನೆ, ನೀನು ಬರಬೇಕಾದ ಮಸ್ಸಿಯನ್ನು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಜನರ ವಿಚಾರಗಳು ಉಂಟು, ಜನರ ವಿಷಯಗಳು ಉಂಟು. ಆದ್ರೆ ಈ ಜನರು ಯಾರು ಎಂಬುದಾಗಿ ಸ್ವಲ್ಪ 4-5 ಪಾಯಿಂಟ್ ಬರ್ಕೊಂದಿನಿ, ಹೇಳ್ಕೊಳ್ಳ ನಿಮ್ ಜೊತೆ, ಕೇಳಿಸ್ಕೊಳ್ರಿ. ಜನರು ಊಟ ಮಾಡುವಂತ ಜನರು ಅನ್ರಿ. ಈಟಿಂಗ್ ಪೀಪಲ್ ಇದ್ದಾರೆ ಅಲ್ಲಿ ಯೇಸು ಸ್ವಾಮಿ ಜೊತೆಲಿ. ಯಾವ ಪೀಪಲು ಇದ್ದಾರಾ ಇಲ್ವಾ? ಊಟ ಮಾಡುವಂತ ಗಟ್ಟಿ ಹೇಳ್ರಿ. ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ ಇವತ್ತು ಪ್ರಸಂಗ. ಮತ್ತೆ ಬರ್ಲಕ್ಕ 1 ವರ್ಷ ಬೇಕೋ 2 ವರ್ಷ ಬೇಕೋ ನನಗೆ ಗೊತ್ತಿಲ್ಲ, ಹೇಳಿ ಹೋಗ್ತೀನಿ. ಯಾವ ಜನರಿ? ಊಟ ಮಾಡುವಂತ ಜನರು. ಯಾಕೆ ಊಟ ಮಾಡುವಂತ ಜನರು? ನಮ್ಮ ಜನರಲ್ಲಿ ಕೆಲವರಿಗೆ ಬರೀ ಊಟ ಬೇಕು. ಚರ್ಚ್ ಉಂಟಾ? ಉಂಟು. ಕಾರ್ಯಕ್ರಮ ಉಂಟಾ? ಉಂಟು. ಸಮಾರಂಭ ಉಂಟಾ? ಉಂಟು. ಎಲ್ಲ ಪ್ರತಿಷ್ಠೆ ಉಂಟಾ? ಉಂಟು. ಊಟ ಉಂಟಾ? ಇಲ್ಲ ಅಂದ್ಬಿಡ್ರಿ. ಅಲ್ಲಿ ಇಷ್ಟೆಲ್ಲ ಮಾಡ್ತೀರಿ ನೀವು, ಊಟ ಇಟ್ಟಲ್ಲ? ಊಟ ಇಟ್ಟಿಲ್ವಾ ನಿಮ್ಗೇನು ಹಣ ಕಡಿಮೆ? ಬಾಂಬೆ ಮೇ ಹೋತಾ ಹೈ ಸಾ, ಗದಗ್ ಮೇ ನಹೀ ಹೋತಾ ಹೈ. ಇವ್ರು ಬರೀ ಊಟ ಮಾಡುವಂತ ಜನರೇ. ಅದಕ್ಕೋಸ್ಕರ ಹೇಳಿದೆ ಸ್ವಲ್ಪ ಈ ಜನರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದ್ದಾವೆ. ಈಟಿಂಗ್ ಪೀಪಲ್. ಇನ್ ಇಂಗ್ಲಿಷ್ ಐ ಹ್ಯಾವ್ ರಿಟನ್ ಈಟಿಂಗ್ ಪೀಪಲ್. ವೈ ಈಟಿಂಗ್ ಪೀಪಲ್? 6ನೇ ಅಧ್ಯಾಯ 26ನೇ ವಚನ, ಯೋಹಾನನ ಬರೆದ ಸುವಾರ್ತೆ. ನಿಮಗೆ ನಿಜವಾಗಿ ಹೇಳುತ್ತೀನಿ, ನಿಮ್ಗೆ ಗೊತ್ತುಂಟ ಸ್ಟೋರಿ ಏನಾಯ್ತು? ಸ್ವಲ್ಪ ಮೇಲೆ ಓದ್ರಿ ನೀವು, ಅಲ್ಲೇ ನೀವು ಓದ್ರಿ, ಬಿಕಾಸ್ ಐ ಜಸ್ಟ್ ರೋಟ್ ಮೈ ವರ್ಸಸ್. ಅವ್ರು ಹುಡುಕ್ತಾ ಬರ್ತಾರೆ, ಸ್ವಾಮಿ ಎಲ್ಲಿ? ಎಷ್ಟು ಆಕ್ಟಿಂಗ್ ಮಾಡ್ತಾರೆ ಗೊತ್ತುಂಟ ಇವರು. ಸ್ವಾಮಿ ಎಲ್ಲಿದ್ರಿ ಸ್ವಾಮಿ? ಎಲ್ಲಿಗೋದ್ರಿ ನೀವು? ಕಾಣ್ಲಿಲ್ಲ ನಮ್ಗೆ, ನಮ್ ಜೊತೆ ಬರ್ಲಿಲ್ಲ. ಅಯ್ಯೋ ನಾವು ಹಡಗತ್ತಿ ಹುಡುಕ್ತಾ ಬಂದಿವಿ. ಏನ್ ಸ್ವಾಮಿ ಹಿಂಗ್ ನಮ್ನ ಬಿಟ್ಕೊಟ್ಟು ಹೋದ್ರೆ ಹೆಂಗಾಗತ್ತೆ? ನಮ್ ಗತಿ ಏನು, ನಮ್ ಪರಿಸ್ಥಿತಿ ಏನು? ನಮ್ಗೆ ಬೇಕು ಸ್ವಾಮಿ, ನೀವು ನಿಮ್ ಜೊತೆ ನಾವ್ ಇರ್ಬೇಕು ಸ್ವಾಮಿ ಅಂತ ಹೇಳ್ಕೊಂಡು ಏನೋ ಡೈಲಾಗ್ ಹೊಡೆದು ಏನೋ ಡ್ರಾಮಾ ಮಾಡ್ತಿದ್ದಾರೆ. ಐ ಟೆಲ್ ಯು, ದಿಸ್ ಪೀಪಲ್ ಆರ್ ವೆರಿ ಡ್ರಾಮೆಟಿಕ್ ಪೀಪಲ್, ಆಕ್ಟಿಂಗ್ ಪೀಪಲ್. ನಮ್ಮಲ್ಲಿನೂ ಬಹಳ ಇರ್ತಾರೆ ಆಕ್ಟಿಂಗ್ ಮಾಡೋರು. ಎಲ್ಲಿದ್ರಿ ಸ್ವಾಮಿ? ಅವಾಗ ನಮ್ಮ ಸ್ವಾಮಿದು ಒಳ್ಳೆ ಸ್ಟ್ರೇಟ್ ನೇರವಾಗಿ, ನಾನು ಹೇಳುವಂಗೆ ನೇರವಾಗಿ ಆನ್ಸರ್ಗೆ, ನಿಮಗೆ ನಿಜವಾಗಿ ಹೇಳ್ತೀನಿ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದರಿಂದಲೇ. ಬೋಲೋ ಆಮೇನ್. ಯಾವಕ್ಕೆ ಬಂದರೆ? ಯಾತಕ್ಕೆ ಬಂದರೆ? ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹೋದರಿಂದಲೇ. You know, there are many scholars in those days, they say, and it is actually true, the reason some of the people followed Lord Jesus Christ is only because of the bread and butter, sir. Bread and butter. ಸ್ವಾಮಿ ಹತ್ರ ಹೋದ್ರೆ ಊಟ ಸಿಗುತ್ತೆ, ಸ್ವಾಮಿ ಹತ್ರ ಹೋದ್ರೆ ಒಳ್ಳೆ ಮನೆ ಸಿಗುತ್ತೆ, ಸ್ವಾಮಿ ಹತ್ರ ಹೋದ್ರೆ ಆರಾಮಾಗಿರ್ತೀವಿ ನಾವು, ಸ್ವಾಮಿ ಹತ್ರ ಹೋದ್ರೆ ಎಲ್ಲ ಆಶೀರ್ವಾದ ಬರುತ್ತೆ, ಸ್ವಾಮಿ ಹತ್ರ ಹೋದ್ರೆ ಎಲ್ಲ ಸಿಗುತ್ತೆ. बॉम्बे में डायलॉग है, जीने के लिए क्या चाहिए? रोटी कपड़ा मकान. ಹೌದಾ? ಬದುಕಲಿಕ್ಕೆ ಏನ್ ಬೇಕಂತೆ? ರೊಟ್ಟಿ, ಬಟ್ಟೆ, ಮನೆ. ಏನಿರ್ಲಾರ್ದಂಗೆ ಬನ್ರಿ, ಸ್ವಾಮಿ ಹತ್ರ ಬೇಡ್ಕೊಡ್ರಿ. ಎಲ್ಲ ದೇವ್ರು ಕೊಟ್ಟಾನ್ರಿ,
ಎಲ್ಲ ದೇವರ ಆಶೀರ್ವಾದ ರೀ. ಮತ್ತೆ ಜ್ಯೂಸರು ಯಾವ್ದಕ್ಕೆ ಜ್ಯೂಸ್ ರೀ? ಹಿಂದಿನಾಗನೇ ಡೈಲಾಗ್, ಪಾಪಿ ಪೇಟ್ ಕಿಲ್ ಅಂತಾರೆ. ಪಾಪಿ ಪೇಟ್ ಕೇಳಿರ ಡೈಲಾಗ್ ಯಾವಾಗಾದ್ರೂ? ನಮ್ಮ ಬಾಂಬೆ ಡೈಲಾಗ್ ಇದೆ, ಕಿಸ್ಕೆಲೆ ಮೆಹನತ್ ಪಾಪಿ ಪೇಟ್ ಕಿಲೆ. ಪಾಪಿ ಪೇಟ್ ಅಂದ್ರೆ ಪಾಪದ ಹೊಟ್ಟೆ. ಎಲ್ಲ ಪಾಪ ಇಲ್ಲೇ ಉಂಟು, ಬರೀ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಕೆಲವರು ಬರೀ ಹೊಟ್ಟೆ ಬಾಕರು. ಊಟ ಊಟ ಊಟ, ತಿಂಡಿ, ಊಟ, ನಾಷ್ಟಾ, ಬಿರಿಯಾನಿ. ಐ ಆಮ್ ಸಾರಿ, ಮೈಸಾ ಬೋಲ್ ರहे हैं, फिर बोलो मत, आइया जाते थे क्या बोल दिया, ಬಿರಿಯಾನಿ. ದಿ ಓನ್ಲಿ ಕಮ್ ಫಾರ್ ಈಟಿಂಗ್, ಯು ನೋ. ಆರಾಧನೆ ಮುಗಿಯುವವರೆಗೆ ಬರಲ್ರಿ ನಮ್ಮ ಚರ್ಚ್ನಲ್ಲಿ. ಎಕ್ಸಾಕ್ಟ್ಲಿ ಆರಾಧನೆ ಮುಗಿಯುವವರೆಗೆ ಎಂಟ್ರಿ ಹೊಡಿತಾರೆ. ಯಾಕೆ? ಊಟ ಸಿಗುತ್ತೆ. ನಮ್ಮ ಸುಗ್ಗಿ ಹಬ್ಬ ಮಾಡ್ತೀನಿ ನಾನು, ಹೇಳ ಬೇಡ ಮತ್ತೆ. ಅಯ್ಯೋ ಇವತ್ತು ಏನೇನು ಹೇಳ್ಬಿಟ್ಟ. ಸುಗ್ಗಿ ಹಬ್ಬ ಮಾಡ್ತೀನಿ ನಾನು ಏನು ಹೇಳ್ತೀನಿ, ಬರೀ ನನ್ನ ಬಗ್ಗೆ ಹೇಳ್ತೀನಪ್ಪ. ನೀವು ಏನು ನಿಮ್ಮ ಬಗ್ಗೆ ಏನು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ರಿ. ಹಾರ್ವೆಸ್ಟ್ ಫೆಸ್ಟಿವಲ್ ಮಾಡ್ತೀನಿ ನಾನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು. ಇಡೀ ವರ್ಷ ರೀ ಚರ್ಚಿಗೆ ಬರಲ್ಲ. ಅವ್ರಿಗೆ ನಾವು ಹೆಸರು ಕೊಡಿ ಹಬ್ಬದ ಕ್ರೈಸ್ತರು ಅಂತ ಹೇಳ್ತೀವಿ ನಾವು. ಹಬ್ಬದ ಕ್ರೈಸ್ತರು ಬರೀ ಕ್ರಿಸ್ಮಸ್ ಬರ್ತಾರ, ನ್ಯೂ ಇಯರ್ಗೆ ಬರ್ತಾರ, ಒಂದು ಪುನರುತ್ಥಾನ ಹಬ್ಬ ಬರ್ತಾರ. ದಟ್ಸ್ ಇಟ್. ಇನ್ ಬಿಟ್ವೀನ್ ಆಫ್ ದಿ ಹಾರ್ವೆಸ್ಟ್ ಫೆಸ್ಟಿವಲ್. ಹಾರ್ವೆಸ್ಟ್ ಫೆಸ್ಟಿವಲ್ ದಿನ ಅಡ್ವಾನ್ಸ್ನಾಗ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಹರಾಜ್ ಮಾಡಿ ಎಲ್ಲ ಆಕ್ಷನ್ ಮಾಡಿ ಲೇಟ್ ಆಗ್ತದೆ. ಊಟ ಇದೆ ಅಂತ ಹೇಳ್ತೀನಿ ನೋಡ್ರಿ ಅಷ್ಟೇ. ಚರ್ಚ್ ಹಬ್ಬ ಪಿಟ್ಟ ತುಂಬತದ, ಕೂತ್ಕೊಳ್ಳೋಕೆ ಸ್ಥಳ ಇರಲ್ಲ. ಯಾಕೆ? ಪ್ಯಾಕೆಟ್ಸ್ ಪಾರ್ಸಲ್ ಮಾಡ್ತೀವಲ್ಲ, ಕೊಡ್ತೀವಿ. ಅದು ಒಯ್ಯಾಗೂ ಇಷ್ಟು, ಐ ಟೆಲ್ ಯು, ಲೋ ಮೆಂಟಾಲಿಟಿ ಪೀಪಲ್. ಜನರ ಬಗ್ಗೆ ಹೇಳ್ತೀನಿ. ಒಬ್ಬರು ಒಂದೇ ಊಟ ಪ್ಯಾಕೆಟ್ ತಗೊಂಡೋಗ್ರಿ ಅಂತ ಹೇಳ್ತೀನಿ. ಹಿಂಗ್ ತಗೊಂತಾರೆ, ಒಂದು ಮಗಳ ಕೈಗೆ ಇಡ್ತಾರ, ಹಿಂಗ್ ತಗೊಂತಾರ, ಗಂಡನ ಕೈ ಕೊಡ್ತಾರ, ಹಿಂಗ್ ತಗೊಂತಾರ, ಪಕ್ಕದವ್ರು ಕೊಟ್ಟು 4 ಪ್ಯಾಕೆಟ್ ತಗೊಂಡೋಗ್ತಾರ. ಮುಗಿದೋದ್ಮೇಲೆ ಯಾರು ಆರ್ಗನೈಸ್ ನಿಮ್ಗೆ ಬುದ್ಧಿಲ್ಲ. ಊಟ ಇಷ್ಟು ಜನರಿಗೆ ಸಾಕಾಗ್ಲಿಲ್ಲ ನೋಡ್ರು. ತಕೊಂಡೋಗ್ಯಾರ ಎಷ್ಟು? ಒಬ್ಬೊಬ್ರು 3 ಪ್ಯಾಕೆಟ್ ಊಟ. ನಾನು ಭಾಳ 20 ವರ್ಷ ಮುಂಚೆ ಅಲಹಾಬಾದಲ್ಲಿದ್ದೆ. ಅಲ್ಲಿ ಒಬ್ಬರು ಪ್ರೊಫೆಸರ್, ಇವತ್ತು ನಾನು ಹೇಳ್ತೇನೆ ಸತ್ಯವಾಗಿ, ನಥಿಂಗ್ ಅಬೌಟ್ ಆ್ಯಡಿಂಗ್ ವಿತ್ ದ ಮಸಾಲಾ, ದಟ್ ಪ್ರೊಫೆಸರ್ ವಾಸ್ ದೇರ್, ರೆವರೆಂಡ್ ಪರ್ವೇಸ್ ಸೇತ್ನ ಎಂಬುದಾಗಿ. ಕ್ರೈಸ್ತರದು ನಿಜವಾದಂಥ ಒಂದು ಗುಣ, ಲಕ್ಷಣ, ಸ್ವಭಾವ, ಮನಸ್ಸು ಅರ್ಥ ಮಾಡ್ಕೋಬೇಕಂತಂದ್ರೆ ಮದುವೆಗಳಲ್ಲಿ ನೋಡ್ಬೇಕಂತ. ಅವ್ರನ್ನ ಮದುವೆಗಳಲ್ಲಿ ನಿಜವಾದಂಥ ಕ್ರೈಸ್ತರು ಯಾರು ಅಂದ್ರೆ, ಮ್ಯಾರೇಜಸ್ಗಳಾಗ್ತಾವಲ್ರಿ, ನಮ್ಮ ಬಾಂಬೆ ಕಡೆ ಮ್ಯಾರೇಜಸ್ನಲ್ಲಿ ನೋಡ್ಬೇಕು. ಒಂದು ವೇಳೆ ಆ ಮ್ಯಾರೇಜ್ನಲ್ಲಿ ಅವ್ರ ಪ್ಲೇಟ್ನಲ್ಲಿ ಚಿಕನ್ ತುಂಡು ಸಿಗ್ಲಿಲ್ಲ ಅನ್ಕೊಳ್ರಿ, ಗಲ್ತಿ ಸೆ ಉನ್ಕೆ ಪ್ಲೇಟ್ ಮೇ ಚಿಕನ್ ಕಾ ತುಕಡ ನೇ ಮಿಲಾ. ಇವೇನ್ ಮದುವೆ ಮಾಡಿದ್ರಿ? ಅದೆಂತ ಒಂದು ಚೂರು, ಒಂದು ತುತ್ತು, ಒಂದು ಬಾಯಿಗೆ ಒಂದು ತುಂಡು. ಇದು ಜನ ಯಾರವರು? ಕ್ರೈಸ್ತರು. ಮತ್ತೆ ಸಂಡೆ ಜೀವದ ರೋಟಿ ನಾನೇ ಎಂದು. ಚರ್ಚ್ ಒಳಗೆ ಜೀವದ ರೊಟ್ಟಿ ಬೇಕು ಅವ್ರಿಗೆ, ಮದುವೆ ಒಳಗೆ ಚಿಕನ್ ಪೀಸ್ ಬೇಕು ಅವ್ರಿಗೆ, ಬಿರಿಯಾನಿ ಒಳಗೆ ಸಿಗ್ಲಿಲ್ಲ ಅನ್ಕೊಳ್ರಿ. ಪಾಪ ಅವ್ರು ಏನೋ ಕಾರಣದಿಂದ ಮುಗಿದೋಗಿರ್ತಾರೆ, ಅವ್ರದ್ದು ಇಷ್ಟು ಇನ್ಸಲ್ಟ್ ಮಾಡಿಬಿಡ್ತಾರೆ. ದ ರಿಯಲ್ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಆಫ್ ದಿ ಕ್ರಿಶ್ಚಿಯನ್ ಪೀಪಲ್ ವಿಲ್ ಬಿ ಸೀನ್ ಇನ್ ದ ವೆಡ್ಡಿಂಗ್ಸ್, ಆನ್ ದ ಕ್ಯೂ. ಇನ್ ದೋಸ್ ಡೇಸ್ ಪೀಪಲ್ were doing the same thing. They were just following for the sake of bread. Don't come to church because you will get the food. ಸಭೆಗೆ, ದೇವರ ಆಲಯಕ್ಕೆ, ದೇವರ ಸನ್ನಿಧಿಯಲ್ಲಿ ಊಟ ಸಿಗ್ತದೆ ಎಂಬುದಾಗಿ ಬರುವಂಥದ್ದಲ್ಲ. ಯಾಕಂದ್ರೆ ಅವ್ರಿಗೆ ಆತ್ಮಿಕವಾದಂಥ ತಿಳುವಳಿಕೆಯ ಅದರ ಕಾಳಜಿ ಅವ್ರಿಗೆ ಇಲ್ಲ, ದಾಹ ಇಲ್ಲ. ರಾಗ ಆಡ್ತೀವಿ ನಾವು, ಬಾಯಾರಿದ ಜಿಂಕೆಯಂತೆ ನನ್ನ ಆತ್ಮವು ನಿನಗೋಸ್ಕರ ತವಕ ಪಡುತ್ತೆ. ಬಟ್ ಅದು ಬಾಯಾರಿದ ಜಿಂಕೆ ಅಂತ ತವಕ ಪಡಬೇಕಂದ್ರೆ ಹೊಟ್ಟೆ ತವಕ ಪಡಬಾರ್ದು, ಬಾಯಿ ತವಕ ಪಡಬಾರ್ದು. ಚರ್ಚ್ ಆಗಲಿ, ಚರ್ಚ್ ಪ್ರೋಗ್ರಾಮ್ ಆಗಲಿ, ಚರ್ಚ್ ಇವೆಂಟ್ಗಳಾಗಲಿ, ಚರ್ಚ್ ಅಂಗಳಾಗಿರಲಿ, ಚರ್ಚ್ ಕಾರ್ಯಕ್ರಮಗಳಾಗಲಿ, ಚರ್ಚ್ ಸೆಲೆಬ್ರೇಷನ್ಗಳಾಗಲಿ, ನಿನಗೆ ಒಂದು ವೇಳೆ ಒಂದು ತುಂಡು ರೊಟ್ಟಿ ಊಟ ಸಿಗದೆ ಹೋದ್ರೂ ಕೂಡ ದೇವರಿಗೆ ಸ್ತೋತ್ರ ಹೇಳುವಂತ ಮನಸ್ಸಿರ್ಬೇಕು. And very boldly I say, for the glory of God. Till today I've been crossing 40 years, 40+ ನಾನು ಆಗಿದ್ದೀನಿ. ನಾನು 6 ವರ್ಷ ಸೆಮಿನರಿ ಲೈಫ್ ನಲ್ಲಿ ನಾನು ಯಾರಿಗಾದ್ರೂ ನಮ್ಮ ಫ್ರೆಂಡ್ ಸರ್ಕಲ್ ಹೋಗಿ ನೀವು ಕೇಳ್ರಿ, 6 years I was in the hostel life. ಮಕ್ಕಳೇ ಕೇಳ್ರಿ ಚೆನ್ನಾಗಿ, 6 years I was in the hostel life. ನಾನು 6 ವರ್ಷ ಹಾಸ್ಟೆಲ್ ನಲ್ಲಿ ನನ್ನ ಜೀವಮಾನ ತೆಗೆದಿನಿ. ನಾನು ಒಂದು ದಿವಸ ಕೂಡ ಲೈನಲ್ಲಿ ನಿಂತ್ಕೊಂಡಿಲ್ಲ. ಫಸ್ಟ್ ಲೈನಲ್ಲಿ ಯಾವಾಗ ಊಟ ಮಾಡಿಲ್ಲ ನಾನು. I was the only person who used to stand on the last line, last person. Not for boasting, but I did not know, I had this desire, let everyone eat first. ಎಲ್ಲರೂ ಊಟ ಮಾಡಲಿ. ಒಂದು ವೇಳೆ ಊಟ, ಯಾಕಂದ್ರೆ ಅಲ್ಲಿ ಸಮಸ್ಯೆ ಏನಾಗ್ತಿದ್ದು ಗೊತ್ತುಂಟಾ? ಒಂದು ವೇಳೆ ಊಟ ಮುಗಿದೋದ್ರೆ ಬೇರೆಯವ್ರು ಬಹಳ ರಿಯಾಕ್ಟ್ ಮಾಡ್ತಿದ್ರು, ಬಿಹೇವ್ ಮಾಡ್ತಿದ್ರು, ಕೆಟ್ಟದಾಗಿ ವರ್ತನೆ ಮಾಡ್ತಿದ್ರು, ಕಿರ್ಚ್ತಿದ್ರು, ಹಾಸ್ಟೆಲ್ನಲ್ಲಿ ಜಗಳ ಆಡ್ತಿದ್ರು. Myself and my team was there. ನಾವು 8-10 ಜನ ಇದ್ವಿ. Nobody of us will take food. Let every children, let every junior, senior ಎಲ್ಲರೂ ಊಟ ಮಾಡಲಿ, ನಾವು ಆರಾಮಾಗಿ ಊಟ ಮಾಡೋಣ ಅಂತೇಳಿ ನಾವು ಕೊನೆಗೆ ಊಟ ಮಾಡ್ತಿದ್ವಿ ರೀ. ನಾವೇನು ಎಕ್ಸ್ಟ್ರಾ ತಿಂಡಿ ಮಾಡ್ಕೊಂಡು ಉಣ್ತಿರ್ಲಿಲ್ಲ. ಅದರ ಸ್ವಭಾವ ಏನು ಗೊತ್ತುಂಟಾ? ನಮಗೆ ಈ ಒಂದು ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ರಿ,
ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವಂತವನಾಗಿದ್ದಾನೆ. ಆದ್ರಿಂದ ಯೇಸು ಸ್ವಾಮಿ ಸುತ್ತಮುತ್ತಲು ಈ ಸಾಮಾನ್ಯ ಜನರು ಈಟಿಂಗ್ ಪೀಪಲ್ ಆಗಿದ್ರು. ಎರಡನೇದಾಗಿ ದೇವರ ವಾಚಿಂಗ್ ಪೀಪಲ್, ನೋಡಲಿಕ್ಕೆ ಬರುವಂತ ಜನರಾಗಿದ್ರು. ವಾಚಿಂಗ್ ಗೊತ್ತಾ? ವಾಚಿಂಗ್ ಟಿವಿ ಮೂವಿ ವಾಚಿಂಗ್ ಅಲ್ಲ ರೀ, ವಾಚಿಂಗ್ ಬರೇ ನೋಡಕ್ ಬರ್ತಾರೆ ನೋಡ್ರಿ. ಬರೇ ನೋಡಕ್ ಏನೂ ಮಾಡಲ್ಲ, ಅವ್ರದ್ದು ಏನು ಕೆಲಸನೇ ಇಲ್ಲ, ಬರೇ ನೋಡಕ್ ಬರ್ತಾರೆ. ಈ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸುಮ್ಮನೆ ತಮಾಷಾ. ರೋಡ್ ಮೇಲೆ ಯಾವಾಗಾದ್ರೂ ಹೋಗಿರಾ ನೀವು? ಎಲ್ಲಾದ್ರೂ ಗದ್ದಲಾಗ್ತದ ನೋಡ್ರಿ. ಎಲ್ಲೋ ರೋಡ್ಗೆ ಗಾಡಿ ಓಡಿಸ್ತಾ ಇರ್ತೀರಿ, ಸುಮ್ಮನೆ ನಡ್ಕೊಂತ ಹೋಗ್ತಿರ್ತೀರಿ, ಮಾರ್ಕೆಟ್ನಾಗ ಹೋಗ್ತಿರ್ತೀರಿ, ಅಕಸ್ಮಾತ್ ಆಗಿ ಯಾರ್ದೋ ಒಬ್ರು ಜಗಳ ಆಗುತ್ತೆ. ನಿಮ್ಗೇನು ರಕ್ತ ಸಂಬಂಧನೇ ಅಲ್ಲ, ನಿಮಗೆ ಪರಿಚಯನೇ ಅಲ್ಲ, ನಿಮ್ಗೆ ಅವ್ರು ಯಾರಂತ ಗೊತ್ತಿಲ್ಲ. ಅವ್ರ ಜಗಳ ಆಗ್ಬೇಕು ನೋಡ್ರಿ, ಹೆಂಗ್ ನಿಂತು ನೋಡ್ತಾರೆ ಗೊತ್ತುಂಟಾ? ನಮ್ಮ ಓಣೆ ಒಳಗ ಜಗಳ ಆಗ್ಬೇಕು, ಹೆಂಗ್ ನಿಂತು ಏನ್ ಮಾಡಲ್ಲ, ಹಂಗೆ ಹೋಗಿ ಜಗಳನೂ ಬಿಡಿಸಲ್ಲ. ಏನ್ ಮಾಡ್ತಾರೆ? ಇವರು ಹಂಗೆ ಸ್ವಾಮಿನ ನೋಡಕ್ ಬಂದಾರ. ಹೇಳ್ತೀನಿ ಕೇಳ್ರಿ. ಈಗ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 25ನೇ ವಚನ. ಗಲಿಲಾಯ, ದೆಕೆಪೋಲಿ, ಯೆರೂಸಲೇಮ್, ಯೂದ ಎಂಬ ಸ್ಥಳಗಳಿಂದಲೂ ಯೋರ್ದನು ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದ್ರಂತೆ. ಗುಂಪು ಗುಂಪಾಗಿ ಏನ್ ಮಾಡಕ್ಕೆ? ಸುಮ್ಮನೆ ನೋಡಕ್ಕೆ ಹೋಗಿದ್ದಾರೆ. ಕೇಳಿಸ್ಕೊಳ್ರಿ, 8ನೇ ಅಧ್ಯಾಯ 1ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ, ಮ್ಯಾಥ್ಯೂ ಚಾಪ್ಟರ್ 8 verse 1. ಆತನು ಬೆಟ್ಟದಿಂದ ಇಳಿದು ಬಂದಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದ್ರು. ಹೋಗಿವಾ? ಪಾಲಿಟಿಷಿಯನ್ಸ್ ಬಂದಾರ ಯಾರಾದ್ರು ಗದಗ್ಗೆ? ಸೆಲೆಬ್ರಿಟಿ ಬಂದಾರ? ಕರ್ನಾಟಕದ ಸ್ಟಾರ್ ಹೀರೋ ಹೀರೋಯಿನ್ಗಳು ಯಾರಾದ್ರೂ ಬಂದಾರ? ನನಗಾದ್ರೆ ಏನು ತಲೆ ಕೊಡಿಸ್ಕೊಳ್ಳಲ್ಲ. ನಾನು ಬೊಂಬೈನಲ್ಲಿ ಇದ್ದೀನಿ. ಐ ಡೋಂಟ್ ಬಾದರ್ ಕೊಂಸ ಹೀರೋಯೇ ಕೊಂಸ ಹೀರೋಯಿನೇ, ಯಾವ ಸ್ಟಾರು ಯಾವ ಐ ಡೋಂಟ್ ಬಾದರ್ ಯಾರು ಬಂದರು ಯಾರು ಹೋದ್ರು, ಬಿಕಾಸ್ ಐ ಡೋಂಟ್ ಬಾದರ್. ಆದ್ರೆ ಜನ ಸುಮ್ಮನೆ ನೋಡ್ಬೇಕು. ಫ್ಯಾನ್ಸ್ ಬಾಂಬೆ ಬನ್ರಿ, ಸಲ್ಮಾನ್ ಖಾನ್ ಬಂಗ್ಲಾ ಅಂದ್ರೆ, ಶಾರುಖ್ ಖಾನ್ ಬಂಗ್ಲಾ ಅಂದ್ರೆ ಬರೀ ನೋಡಕ್ ಹೋಗ್ತಾರೆ. ಏನ್ ಬರೀ ನೋಡ್ಬೇಕು. ವಾಟ್ ಕ್ರೇಜ್? ನಥಿಂಗ್. ದೇ ಜಸ್ಟ್ ವಾಂಟ್ ಟು ಸೀ. ದೇ ಡೋಂಟ್ ಹ್ಯಾವ್ ಎನಿಥಿಂಗ್. ಜನರು ಇವತ್ತು ಮೊನ್ನೆ ಒಂದು ಕಾಮೆಂಟ್ ಮಾಡಿದೆ ಚರ್ಚಲ್ಲಿ ಹಂಗೆ ಹೇಳುವಾಗ, ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು. ಏನ್ ಮಾಡ್ತಾರೆ? ಸುಮ್ಮನೆ ನೋಡ್ತಾರೆ. ಕ್ರಿಕೆಟ್ ನೋಡಿದ್ರೆ ರೊಕ್ಕ ಎಷ್ಟು ಜನ ಗಳಿಸ್ಕೊಂಡ್ರಿ? ಕ್ರಿಕೆಟ್ ನೋಡಿ ನೋಡಿ ನೋಡಿ, ಫೈನಲ್ ಮ್ಯಾಚ್ ನೋಡಿ ನೋಡಿ ನೋಡಿ, ಸೆಮಿಫೈನಲ್ ನೋಡಿ ನೋಡಿ ನೋಡಿ, ಗಳಿಸೋರು ಅವರೇ, ಆಡೋರು ಅವರೇ, ರೊಕ್ಕ ಹಾಕೋರು. ನಾವು ಏನಿಲ್ಲ, ನೋಡ್ಬೇಕು. ಏನ್ ನೋಡ್ಬೇಕು? ಕ್ರಿಕೆಟ್ ನೋಡ್ಬೇಕ್ರಿ. ಕ್ರಿಕೆಟ್ ರೀ, ಇವತ್ತು ಫೈನಲ್ ರೀ, ನೋಡೇಬೇಕ್ರಿ. ಹಂಗೆ ಹೆಂಗೆ ನೋಡೋಕ್ಕಾಗಲ್ರಿ, ನೋಡೇಬೇಕು ನಾವು. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ವಾಟ್ ಐ ಆಮ್ ಸೇಯಿಂಗ್? ದೇರ್ ಆರ್ ಪೀಪಲ್ ಓನ್ಲಿ ದೇ ವಾಂಟ್ ಟು ಜಸ್ಟ್ ಸಿ, ದೇ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ಅವ್ರು ಏನು ಮಾಡೋಸಿಲ್ಲ. 14ನೇ ಅಧ್ಯಾಯ 13ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಎಲ್ಲಿಗೋದ್ನ ಯೇಸು ಸ್ವಾಮಿ? ಚೆನ್ನಾಗಿ ಹೋದ್ರಿ ವಾಕ್ಯ. ಎಲ್ಲಿಗೋದ್ನ ಯೇಸು ಸ್ವಾಮಿ? ಅಡವಿಗೆ ಹೋದನು. ಅದನ್ನು ಕೇಳಿ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲು ನಡಿಗೆಯಿಂದ ಆತನ ಹಿಂದೆ 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 ಹೋದ್ರು. ಬರೀ ಫಾಲೋವಿಂಗ್, ವಾಚಿಂಗ್, ಕಮಿಂಗ್ ಗೋಯಿಂಗ್ ಎಂಬುದಾಗಿ, ಬರೀ ನೋಡ್ಲಿಕ್ಕೆ ಬರುವಂತವ್ರು ಎಂಬುದಾಗಿ. ಮೂರನೇದಾಗಿ ವಿಸ್ಪರಿಂಗ್ ಪೀಪಲ್ ಎಂಬುದಾಗಿ. ವಿಸ್ಪರಿಂಗ್, ಗುಜು ಗುಜು ಮಾತಾಡುವಂತ ಜನರು ಇವರು. ಎಂತ ಜನರು ಗೊತ್ತುಂಟ್ರಿ? ಹೇಳ್ರಿ ಗುಜ್ಜು ಗುಜು ಅನ್ರಿ, ಮೆಲ್ಲನೆ ಅನ್ರಿ ಗುಜು ಗುಜು ಅನ್ರಿ. ಇವ್ರು ಯಾರು ಗೊತ್ತುಂಟ್ರಿ? ಗುಜು ಗುಜು ಮಾತಾಡೋರು. ಬಾಂಬೆದಾಗ ಬಾಳಾರ ಜಗ್ಗಿ ಗುಜು ಗುಜು ಗುಜು. ನಾನು ಎಂಟ್ರಿ ಹೊಡೆದ್ರೆ ಸಾಕು, ದೇವ್ರು ನನಗೆ ಎಡ್ಡು ಕಿವಿ ಕೊಟ್ಟನ, ಅದನ್ನು ದೊಡ್ಡವಾವು ಸ್ವಲ್ಪ. ಅವ್ರು ಅಲ್ಲಿ ಮಾತಾಡಿದ್ರೆ ನನಗೆ ಇಲ್ಲಿ ಕೇಳಿಸುತ್ತೆ. ಹೆಂಗ್ ಗುಜು ಗುಜು ಮಾತಾಡ್ತಾರೆ ಗೊತ್ತುಂಟ? ಸಾಮಾನ್ಯ ಜನರು ಇವ್ರು, ಏನಿಲ್ಲ. ದೇ ಆರ್ ನಾಟ್ ಅ ವೆರಿ ಬಿಗ್ ಪೀಪಲ್, ಬಟ್ ದೇ ಆರ್ ಆರ್ಡಿನರಿ ಪೀಪಲ್. ಬಟ್ ಅಂತೂ ಗುಜ್ಜು ಗುಜ್ಜು. ಕೆಲವ್ರಿಗೆ ಬಹಳ ಇಷ್ಟ. ಗೊತ್ತಾಯ್ತಾ? ಈಗ ಇವತ್ತೇ ಗೊತ್ತಾಯ್ತಿಗೆ, ಯಾರಿಗೆ ಹೇಳ್ಬೇಡ ನೀನು. ಇದು ಏನಪ್ಪ ಇವರು? ಗುಜ್ಜು ಗುಜ್ಜುದಲ್ಲಿ ಸೌಂಡ್, ಐ ಆಮ್ ಫೀಲಿಂಗ್ ಲಾಫಿಂಗ್ ಆಕ್ಚುಲಿ. ಗುಜ್ಜು ಗುಜ್ಜುದಲ್ಲಿ ಸೌಂಡ್ ಇರಲ್ಲ. ಗುಜ್ಜು ಗುಜ್ಜು ಬಹಳ ಸಾಫ್ಟ್ ಆಗಿರುತ್ತೆ, ಹೌದಾ? ಕೆಲವ್ರು ಚೆನ್ನಾಗಿ ಪಕ್ಕದಲ್ಲೇ ನಿಂತಿರ್ತಾರೆ. ಮತ್ತೆ ಹಿಂಗೆ ಯಾರಿಗೆ ಹೇಳ್ಬೇಡ, ಗೊತ್ತಾಗ ಈಗ ಜಸ್ಟ್ ಹೋಗ್ಲಿ ಬಿಡು, ನಮ್ಗೇನು ಮಾಡೋದು, ಆಯ್ತಾ? ಗುಜ್ಜು ಗುಜ್ಜು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನ. ಸಂಜೆ ಆಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ಓಕೆ ಲೆಟ್ ಮಿ ಗೋ. 19ನೇ ಅಧ್ಯಾಯ 7ನೇ ವಚನ. ಐ ಗಿವ್ ದಟ್. ಮತ್ತಾಯನು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನ. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿ ಆಗಿರೋನ ಬಳಿಗೆ ಇಳುಕೊಳ್ಳೋದಕ್ಕೆ ಆಗಿ ಹೋಗಿದ್ದಾರೆ ಎಂಬುದಾಗಿ ಗುಣಗುಟ್ಟಿದರು. ದೇರ್ ಇಸ್ ಒನ್ ಮೋರ್ ವರ್ಸ್ ಐ ವಿಲ್ ಗಿವ್ ಯು, ಜಸ್ಟ್ ಹೋಲ್ಡ್ ಆನ್. ಅವರೆಲ್ಲರೂ ಈ ರೀತಿಯಲ್ಲಿ ಮಾತನಾಡುವಾಗ ನಮಗೆ ಗೊತ್ತು, ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೋದನೆ. ಏನೋ ಜೀಸಸ್ ಗಾನ್ ಟು ದಿ ಹೌಸ್ ಆಫ್ ಜಕಾಯಸ್. ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗುವಾಗ
ಆತನು ಪಾಪಿಗಳ ಸಂಗಡ ಊಟ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಹೊರಗಡೆ ಅವರು ಗುಜುಗುಜು ಮಾತಾಡ್ತಿದ್ದಾರೆ ಎಂಬುದಾಗಿ ಒಂದು ವಾಕ್ಯವನ್ನು ನಾವು ಓದುವಂಥವರಾಗಿದ್ದೇವೆ. ಈ ರೀತಿಯಾಗಿ ಜನರು ಬಂದು ಬರೀ ಯೇಸು ಸ್ವಾಮಿಯ ವಿಷಯದಲ್ಲಿ, ಆತನ ಕೆಲಸಗಳ ವಿಷಯದಲ್ಲಿ, ಆತನ ಕಾರ್ಯಗಳ ವಿಷಯದಲ್ಲಿ ಅವರು ಸಂಪೂರ್ಣವಾಗಿ ಈ ಗುಜುಗುಜು ರೀತಿಯಲ್ಲಿ ಮಾತನಾಡ್ತಿದ್ರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಮುಂದೆ ಸ್ವಸ್ಥತೆಗೆ ಬಂದ ಜನರು, ಮಿರಾಕಲ್ ಸೀಕಿಂಗ್ ಪೀಪಲ್ ಎಂಬುದಾಗಿ. ದೇ ವಾಂಟ್ ಓನ್ಲಿ ಮಿರಾಕಲ್ಸ್. ಕೆಲವರಿಗೆ ಊಟ ಬೇಕು, ಕೆಲವರಿಗೆ ಆಹಾರ ಬೇಕು, ಕೆಲವರಿಗೆ ಗಾಸಿಪಿಂಗ್ ಬೇಕು, ಕೆಲವರಿಗೆ ಗುಜುಗುಜು ಬೇಕು, ಆದ್ರೆ ಕೆಲವರಿಗೆ ಅದ್ಭುತಗಳನ್ನು ಬೇಕು. ಅದ್ಭುತಗಳನ್ನು ಬೇಕಂದ್ರೆ ಬರೀ ಅದ್ಭುತ ಬೇಕ್ರಿ, ಏನು ಬೇಕಿಲ್ಲ, ಶರೀರ ಮಾತ್ರ ಗುಣ ಆಗ್ಬೇಕು ಅವರಿಗೆ. ಆತ್ಮದ ವಿಷಯದಲ್ಲಿ ಚಿಂತೆ ಇಲ್ಲ. ದೇ ಓನ್ಲಿ ವಾಂಟ್ ಟು ಗೆಟ್ ಹೀಲ್ಡ್ ಫಿಸಿಕಲಿ. ಅಗೇನ್ ಐ ಹ್ಯಾವ್ ಮೆನಿ ಸ್ಟೋರೀಸ್ ಲೈಕ್ ದಟ್. ಸಮ್ ಪೀಪಲ್ ದೇ ಕಮ್ ಟು ಚರ್ಚ್, ಪೀಪಲ್ ಕಮ್ ಟು ದ ಪಾಸ್ಟರ್, ಪೀಪಲ್ ಕಮ್ ಫಾರ್ ದ ಪ್ರೇಯರ್ ಸಲುವಾಗಿ ಬರ್ತಾರೆ, ಪಾಸ್ಟರ್ ಹತ್ರ ಬರ್ತಾರೆ. ಅಂಡ್ ಇವೆಲ್ಲ ನಾನು ಆಲೋಚನೆ ಮಾಡುವಾಗ, ಅಂಡ್ ದೇ ಜಸ್ಟ್ ಕಮ್, ಅವ್ರು ಬಂದು ಅವರು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ದೇವರು ನಮ್ಮನ್ನು ಗುಣಪಡಿಸಬೇಕೆಂಬುದಾಗಿ ಬೇಡ್ಕೊಳ್ತಾರೆ. ಇವೆಲ್ಲವುಗಳ ಮಧ್ಯದಲ್ಲಿ ನಾವು ವಾಕ್ಯದಲ್ಲಿ ಏನ್ ನೋಡ್ತೀವಿ ಗೊತ್ತುಂಟಾ? ಮಿರಾಕಲ್ ಸೀಕಿಂಗ್ ಪೀಪಲ್ ಎಂಬುದಾಗಿ. ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 22ನೇ ವಚನ. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತರು ಎಂಬುದಾಗಿ. ವಿ ಆಲ್ ವೆಲ್ ಅವೇರ್. 10 ಪೀಪಲ್. ಎಷ್ಟು ಜನ ಬಂದ್ರಿ ಹೇಳ್ರಿ? ಎಷ್ಟು ಜನ ಬಂದ್ರಿ? 10 ಜನ ಬಂದ್ರು. ಯಾಕೆ ಬಂದ್ರು? ಸ್ವಸ್ಥತೆ ಹೊಂದುವುದಕ್ಕಾಗಿ, ಆರೋಗ್ಯ ಹೊಂದುವುದಕ್ಕಾಗಿ, ಬಿಡುಗಡೆ ಹೊಂದುವುದಕ್ಕಾಗಿ. ದಿ ಕೇಮ್ ವಿತ್ ಅ ಮಚ್ ಡಿಸೈರ್. ಒಂದು ಆಸೆಯಿಂದ ಬಂದ್ರು. 10 ಜನ ಯೇಸುವಿನ ಬಳಿಗೆ ಬಂದ್ರು. 10 ಜನ ಬೇಡ್ಕೊಂಡ್ರು. ಅವ್ರು ಬಂದಂತ ಉದ್ದೇಶ ಒಂದೇ ಒಂದು ಉದ್ದೇಶ, ನಾವು ಗುಣ ಹೊಂದ್ಬೇಕು, ನಾವು ಸ್ವಸ್ಥತೆ ಹೊಂದ್ಬೇಕು, ನಮಗೆ ಆರಾಮ ಆಗ್ಬೇಕು, ನಾವು ಸ್ವಸ್ಥತೆಯನ್ನು ಪಡ್ಕೊಳ್ಬೇಕು. ಆದ್ರೆ ಯಾವಾಗ 10 ಮಂದಿಗೆ ಯೇಸು ಸ್ವಾಮಿ ಹೋಗಿ ವೈದ್ಯರಿಗೆ ತೋರಿಸ್ರಿ ಎಂಬುದಾಗ ಊರೊಳಗೆ ಕಳಿಸಿದ್ನೋ, ವಾಕ್ಯದಲ್ಲಿ ನಾವು ಓದ್ತೀವಿ, ಹೋಗುತ್ತಿರುವಾಗಲೇ 10ಕ್ಕೆ 10 ಮಂದಿ ಗುಣವಾದ್ರಿ. ಔಟ್ ಆಫ್ 10 people got healed, but out of 10 only 1 person came and gave thanks to God. ಆದ್ರೆ ಆ ಒಂದು 10 ಮಂದಿಯಲ್ಲಿ ಬರೀ ಒಬ್ಬನೇ ಬಂದು ಯೇಸು ಸ್ವಾಮಿಗೆ ವಂದನೆ ಅಥವಾ ಸ್ತೋತ್ರ ಹೇಳಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನಕ್ಕೆ ಓದುವಾಗ, ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನ, ಅವರು ಬೆತ್ಸಾಯದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡ್ರು ಎಂಬುದಾಗಿ. ದೇ ಕೇಮ್ ಇನ್ ಅ ಬಿಗ್ ನಂಬರ್. ಅವರ ಹತ್ರ ಆಸೆ, ಗುಣಪಡಿಸಪ್ಪ, ಯೇಸುವನ್ನು ಮುಟ್ಟು, ಯೇಸುವನ್ನು ಗುಣಪಡಿಸು ಎಂಬುದಾಗಿ ಅವರು ಬೇಡಿಕೊಳ್ಳುವುದಕ್ಕಾಗಿ ಬಂದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಬರೀ ಈ ಒಂದೆರಡು ಇನ್ಸಿಡೆಂಟ್ ಅಲ್ರಿ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 17 ಮತ್ತು 20ನೇ ವಚನಕ್ಕೆ ನೋಡುವಾಗ, ಮೆನಿ ಪೀಪಲ್ ಇನ್ ಬಿಗ್ ನಂಬರ್, ಒಂದು ದೊಡ್ಡ ಸಂಖ್ಯೆಯಲ್ಲಿ ಯೇಸು ಸ್ವಾಮಿ ಬಳಿ ಹತ್ರ ಅವರು ಬಿಡುಗಡೆ ಅಥವಾ ಸ್ವಸ್ಥತೆ ಹೊಂದಲಿಕ್ಕೆ ಬಂದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇರ್ ಆರ್ ಆಲ್ಸೋ ಪೀಪಲ್ ಕಾಲ್ಡ್ ಪ್ರೇಸಿಂಗ್ ಅಂಡ್ ಸೀಕಿಂಗ್ ಪೀಪಲ್ ಎಂಬುದಾಗಿ. ಸ್ತುತಿಸುವಂತ ಜನರು, ಕೊಂಡಾಡುವಂತ ಜನರು, ಆರಾಧನೆ ಮಾಡುವಂತ ಒಂದು ನಿಜವಾದಂತ ಒಂದು ಭಕ್ತಿಯನ್ನು ತೋರಿಸುವಂತ ಒಂದು ಜನರನ್ನು ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 14ನೇ ವಚನದಲ್ಲಿ ನೋಡುವಾಗ, ಆತನ ಹೆಸರು ಪ್ರಸಿದ್ಧವಾಯಿತು. ಈಸ್ ರಿಯಲಿ ಫೇಮಸ್ ನಾವು. ಮತ್ತು ಜನರು ಆತನ ವಿಷಯದಲ್ಲಿ ಸ್ನಾನಿಕನಾದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ, ಆದದರಿಂದ ಮಹತ್ ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೇ ಎಂದು ಹೇಳುತ್ತಿದ್ದರು. ಕೆಲವರು ಇವನು ಎಲಿಯನೆಂತಲೂ, ಕೆಲವರು ಇವನು ಹಿಂದಿನ ಪ್ರವಾದಿಗಳಂತಿರುವ ಒಬ್ಬ ಪ್ರವಾದಿ ಅಂತಲೂ ಹೇಳುತ್ತಿದ್ದರು ಎಂಬುದಾಗಿ. There are people who are really with a much heart, with a gratitude, with a faith, with a confidence. ದೇವರ ಮೇಲೆ ಅವರು ಭರವಸೆ ಇಟ್ಟುಕೊಂಡು ದೇವರ ಮೂಲಕ ಒಬ್ಬ ಮಹಾಪುರುಷನಾಗಲಿ, ಒಬ್ಬ ಪ್ರವಾದಿ, ಒಬ್ಬ ದೇವ ಕುಮಾರನು, ಒಬ್ಬ ಮಸ್ಸಿಯನು ನಮಗೋಸ್ಕರ ಬಂದಿದ್ದಾನೆಂಬುದಾಗಿ ಆತನ ವಿಷಯದಲ್ಲಿ ಬಹಳ ಫೇಮಸ್ ಆಗುವಾಗ, ಪ್ರಸಿದ್ಧವಾಗುವಾಗ, ಜನರು ಆತನ ವಿಷಯದಲ್ಲಿ ಹೇಳಿಕೊಳ್ಳುವಾಗ ಒಂದೊಂದು ಸಾಕ್ಷಿಗಳನ್ನು ನೋಡ್ತಾ ಇದ್ದಾರೆ. ಒಂದೊಂದು ಸಾಕ್ಷಿಗಳನ್ನು ಹೇಳುವುದರ ಮೂಲಕ ಒಂದು ವಚನ ಆಡ್ ಆಗ್ತಾ ಇದೆ. 12ನೇ ಅಧ್ಯಾಯ 38ನೇ ವಚನ, ಮಾರ್ಕನು ಬರೆದ ಸುವಾರ್ತೆ ಮಾರ್ಕ 12ನೇ ಅಧ್ಯಾಯ 38ನೇ ವಚನದಲ್ಲಿ ಸಾಧಾರಣ ಜನರು ಆತನ ಮಾತನ್ನು ಸಂತೋಷದಿಂದ ಕೇಳ್ತಿದ್ರು ಎಂಬುದಾಗಿ. ಸಾಧಾರಣ ಜನರು ಯಾರು? ಇವಾಗ ಸಾಮಾನ್ಯ ಜನರೆಂಬುದಾಗಿ ಹೇಳಿದೆ ನೋಡ್ರಿ. ಈಗ ಆ ಸಾಧಾರಣವಾದಂಥ, ಆ ಸಾಮಾನ್ಯವಾದಂಥ ಜನರು ಸಂತೋಷದಿಂದ ಅವರು ಕೇಳುತ್ತಿದ್ದರು ಎಂಬುದಾಗಿ. ಆ ಕೇಳುವಂಥ ಜನರಲ್ಲಿ ಬೆಳಗಾದ ಮೇಲೆ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 42ನೇ ವಚನ, ಲೂಕ್ ಚಾಪ್ಟರ್ 4 ವರ್ಸ್ 42, ಬೆಳಗಾದ ಮೇಲೆ ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋದನು. ಜನರು ಗುಂಪು ಗುಂಪಾಗಿ ಆತನನ್ನು ಹುಡುಕಿಕೊಂಡು ಆತನಿದ್ದಲ್ಲಿಗೆ ಬಂದು, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಆತನನ್ನು ತಡೆದುರ್ರಿ. ದಿಸ್ ಇಸ್ ಅ ರಿಕ್ವೆಸ್ಟ್, ದಿಸ್ ಇಸ್ ಅ ಡಿಸೈರ್.
ದೇ ಹ್ಯಾವ್ ಸಮ್ ಇಂಟ್ರೆಸ್ಟ್. ಈ ಸಾಮಾನ್ಯವಾಗಿರುವಂಥ ಜನರಲ್ಲಿ ಇವ್ರು ಯಾರು ಗೊತ್ತುಂಟಾ? ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನ, 5ನೇ ವಚನ, 15ನೇ ವಚನ. 5ನೇ ಅಧ್ಯಾಯ ಕೂಡ ಬಹಳ ಮುಖ್ಯವಾದಂಥ ಅಧ್ಯಾಯ. ಅಲ್ಲಿ ಓದ್ಕೊಳ್ರೆ ನಿಮಗೆ ಸಮಯ ಇದ್ದಿದೆ. ಆದರೆ ಎಷ್ಟು ಆಸಕ್ತಿಯಿಂದ ಜನರು ಆತನ ಬಳಿಗೆ ಬಂದ್ರು ಎಂಬುದಾಗಿ, ಎಷ್ಟು ಆಸಕ್ತಿಯಿಂದ ಜನರು ಆತನ ಬಳಿಯಲ್ಲಿ ಬಂದು ಬೇಡಿಕೊಂಡ್ರು ಎಂಬುದಾಗಿ, ಮತ್ತು ಎಷ್ಟು ಆಸಕ್ತಿಯಿಂದ ಆತನ ಸನ್ನಿಧಿಯಲ್ಲಿ ಅವರು ಕೂತ್ಕೊಂಡ್ರು, ಆತನ ಹತ್ರ ಕೂತ್ಕೊಂಡು ವಾಕ್ಯಗಳನ್ನು ಗ್ರಹಿಸ್ಕೊಂಡ್ರು ಎಂಬುದಾಗಿ. ದೇರ್ ವರ್ ಮೆನಿ ಗುಡ್ ಪೀಪಲ್. ದೇರ್ ವರ್ ಈವನ್ ಗುಡ್ ಪೀಪಲ್ ಆಸ್ ಅ ಪ್ಯಾರೆಂಟ್ಸ್. ಒಂದು ತಂದೆ ತಾಯಿಗಳಾಗಿ ಯೇಸುವಿನ ಬಳಿಗೆ ಬಂದ್ರು, ಮರಿಬೇಡ್ರಿ. ಯಾಕೆ? ಯೇಸು ತನ್ನ ಕೈ ಅವರ ಮಕ್ಕಳ ಮೇಲೆ ಇಡಬೇಕೆಂಬುದಾಗಿ. ಶಿಷ್ಯರು ತಡೆಗಟ್ಟಿದ್ರು, ದೂರ ಮಾಡಿದ್ರು. ಆದ್ರೆ ಜನ ಬಂದ್ರು, ಯೇಸುವಿನ ಹತ್ರ ಆಶೀರ್ವಾದ ಹೊಂದುವುದಕ್ಕಾಗಿ ಬಂದ್ರು. ಮಾರ್ತಾ ಮರಿಯಳಾಗ್ಲಿ, ಲಾಸರಸ್ ಆಗ್ಲಿ ಸಾಮಾನ್ಯವಾದಂಥ ಜನರಾಗಿದ್ದರು. ಶಿಷ್ಯರು ಸಾಮಾನ್ಯವಾಗಿರುವಂಥ ಜನರಾದ್ರು. ಅವ್ರು ತಮ್ಮ ಭಕ್ತಿ ತೋರಿಸಿದ್ರು, ಅವ್ರು ತಮ್ಮ ಸಮರ್ಪಣೆ ತೋರಿಸಿದ್ರು, ಅವ್ರು ಯೇಸು ಸ್ವಾಮಿನ ತಮ್ಮ ಮನೆಯಲ್ಲಿ ಇಳಿಸ್ಕೊಂಡ್ರು. ಟುಡೇ ಗಾಡ್ ಇಸ್ ಲುಕಿಂಗ್ ಫಾರ್ ಸಚ್ ಹಾರ್ಟ್ ಅಂಡ್ ಸಚ್ ಆಟಿಟ್ಯೂಡ್. ಅಷ್ಟೇ ಒಂದು ಸರಳವಾದಂಥ ಒಂದು ಒಳ್ಳೆ ಮನಸ್ಸನ್ನು ದೇವರು ಹುಡುಕ್ತಾ ಇದ್ದಾನೆ. ಆದರೆ ಅವೆಲ್ಲವುಗಳಾದ ನಂತರ ಕನ್ಕ್ಲೂಷನ್ ಎಂಬುದಾಗಿ ನಾನು ಹೇಳ್ಬೇಕಂದ್ರೆ, ಈ ಕನ್ಕ್ಲೂಷನ್ ಅಲ್ಲಿ ಮತ್ತೆ ಕೆಲವು ಜನ ಬರ್ತಾ ಇದ್ದಾರೆ. ದೇರ್ ಆರ್ ಹಿಪೋಕ್ರಿಟ್ಸ್, ದೇರ್ ಆರ್ ಮರ್ಮರಿಂಗ್ ಪೀಪಲ್, ದೇರ್ ಆರ್ ಪೀಪಲ್ ಹೂ ವಾಂಟ್ ಟು ಕಿಲ್ ಜೀಸಸ್. ದಿಸ್ ಇಸ್ ಅ ಕನ್ಕ್ಲೂಷನ್ ನಾವು. ಕೆಲವರು ಕಪಟಿಗಳಿದ್ದಾರೆ. ಜನ, ಸಾಮಾನ್ಯವಾದಂಥ ಜನರು. ಇದೆಂಥ ಕಪಟ, ಅದು ಒಂದು ಮಾತು ಹೇಳಿದ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ. ಕಪಟಿ ಜನ ಇದ್ದಾರ್ರಿ, ಗುಣಗುಟ್ಟುವಂಥ ಜನ ಇದ್ದಾರ್ರಿ, ಬೊಬ್ಬೆ ಹಾಕುವಂಥ ಜನ ಇದ್ದಾರ. ಓದಿರಲ್ಲ ವಾಕ್ಯ, ಬೊಬ್ಬೆ ಹಾಕಿದ್ರೆ ಎಂಬುದಾಗಿ ಬರೆದಿದೆ. ಸಿಟ್ಟು ತೋರಿಸುವಂಥ ಜನ, ಕೋಪಗೊಂಡಿರುವಂಥ ಜನ, ತಿರಸ್ಕಾರ ಮಾಡಿರುವಂಥ ಜನ, ಸುಳ್ಳು ಸಾಕ್ಷಿಗಳನ್ನು ಕೂಡ ಇವರು ಹೇಳಿರುವಂಥ ಜನರಾಗಿದ್ದಾರೆ. ಯೇಸು ಸ್ವಾಮಿಯನ್ನು ದೂಡಿಕೊಂಡು ಹೋಗಿರುವಂಥ ಜನ. ಹೆಂಗೆ ಹಿಪೋಕ್ರಿಟ್ಸ್ ಗೊತ್ತುಂಟಾ? ಒಂದೇ ಒಂದು ಈ ಲೆಂಟ್ ಸೀಸನ್ಗೆ ಸಂಬಂಧಪಟ್ಟಂತ ಒಂದು ವಿಚಾರದಲ್ಲಿ ಯೇಸು ಸ್ವಾಮಿ ಭಾನುವಾರ ದಿವಸವಾಗಲಿ ಖರ್ಜೂರ ಗರಿಗಳ ಹಬ್ಬದಲ್ಲಿ ಅರಸನಂತೆ ಯೆರೂಸಲೇಮ್ ನಗರದಲ್ಲಿ ಪ್ರವೇಶ ಮಾಡಿದ್ನು. ಎಸ್, ಮಾಡಿದ್ನು. ಏನಾಯ್ತ್ರಿ ಅವತ್ತು ಹೇಳ್ರಿ? ಯೇಸು ಸ್ವಾಮಿಯನ್ನು ಅರಸನಂತೆ ಯೆರೂಸಲೇಮ್ ನಗರದಲ್ಲಿ ಕತ್ತೆ ಮರಿ ಮೇಲೆ ಕೂತ್ಕೊಂಡು ಆತನು ಪ್ರವೇಶ ಮಾಡುವಾಗ ಒಂದು ರಾಗ ಆಡ್ತಾರ್ರಿ ಅವರು. ಏನ್ ರಾಗ ಹೇಳ್ರಿ? ಹೋಸನ್ನ ಹೋಸನ್ನ ಹೋಸನ್ನ, ಕರ್ತನ ಹೆಸರಿನಲ್ಲಿ ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಅರ್ಭಟಿಸಿದರು ಎಂಬುದಾಗಿ ಬರೆದಿದೆ. ಏನ್ ಬರೆದಿದೆ? ಅರ್ಭಟಿಸಿದರು. ಈ ಯೇಸು ಸ್ವಾಮಿ ಸಲುವಾಗಿ ನನಗೆ ಗೊತ್ತಿಲ್ಲ ಹೌ ದ ಪೀಪಲ್ ಗಾಟ್ ಡಿವೈಡೆಡ್. There was a mixed crowd. There was a crowd on that Palm Sunday, a rally, a Palm Sunday, a ಖರ್ಜೂರ ಗರಿಗಳ ಹಬ್ಬದ ದಿವಸ. ಬಹುಶಃ ಕ್ರೌಡ್ ಮಿಕ್ಸ್ ಆಗಿರ್ಬೋದು. ಬಟ್ ಆ ಕ್ರೌಡ್ನು ಸಾಮಾನ್ಯವಾಗಿರುವಂಥ ಜನರಾಗಿದ್ರು. ಹೊಸನ್ನ ಎಂಬುದಾಗಿ ಕೂಗ್ತಾ ಇದ್ದಾರೆ, ಬಟ್ಟೆಗಳನ್ನು ಹಾಕ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 8 ಮತ್ತು 9ನೇ ವಚನ ನೋಡ್ರಿ. ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದ್ರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ರು. ಆತನ ಹಿಂದೆಯೂ ಆತನ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ಕೂಗ್ತಾ ಇದ್ದಾರೆ. ಆತನಿಗೋಸ್ಕರ ಕೂಗಿ ಆತನನ್ನು ಮಹಿಮೆ ಪಡಿಸಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಐ ವಾಂಟ್ ಟು ರೀಡ್ ದಿಸ್. ಚಿಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಹೌದು, ಪ್ರಾಯದ ಕತ್ತೆ ಮರಿನ ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿದನೆಂಬುದಾಗಿ ಈ ವಾಕ್ಯದಲ್ಲಿ ಓದುವಾಗ ಅವರೆಲ್ಲ ಜನರ ಗುಂಪಿನಲ್ಲಿ ಬಹಳ ಮಂದಿ ಹರಡುತ್ತಿದ್ರು. ಆಗ ಜನರು ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಅರ್ಭಟಿಸಿದರು. ಆಗ ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಎಂದು ಆ ಗುಂಪಿನವರು, ಈತನ ಪ್ರವಾದಿ ಗಲಿಲಾಯದ ನಜರೇತಿನ ಯೇಸು ಎಂಬುದಾಗಿ ನುಡಿತಾ ಇದ್ದಾರೆ. ಈಗ ಈ ಯೇಸುವಿನ ಬಗ್ಗೆ ಇದೇ ಜನರು, ಐ ಸ್ಟಿಲ್ ವಂಡರ್ ಹೌ ದಿಸ್ ಪೀಪಲ್ ಕ್ಯಾನ್ ಚೇಂಜ್ ವಿದಿನ್ ಅ ಡೇಸ್, ವಿದಿನ್ ಅ ಮೂಮೆಂಟ್, ವಿದಿನ್ ಅ ವೀಕ್. ಒಂದೇ ಒಂದು ವಾರದಲ್ಲಿ, ಒಂದೇ ಒಂದು ಕ್ಷಣದಲ್ಲಿ, ಭಾನುವಾರ ದಿವಸದಿಂದ ಹಿಡ್ಕೊಂಡು ಆ ಶುಭ ಶುಕ್ರವಾರದ ಒಂದು ಗಳಿಗೆ ನಾವು ಧ್ಯಾನ ಮಾಡಬೇಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 20ನೇ ವಚನ. ಯಾವಾಗ ಮಹಾಯಾಜಕರು ಹಿರಿಯರು ಬರಬ್ಬನನ್ನು ಬಿಟ್ಟುಕೊಡ್ಬೇಕೆಂದು ಬೇಡಿಕೊಳ್ಳುವಾಗ ಯೇಸುವನ್ನು ನಾಶಗೊಳಿಸುವ ಹಾಗೂ ಜನರನ್ನು ಒಡಂಬಡಿಸಿದ್ರು. ಜನರೇ ಕೇಳ್ರಿ, ಈ ಜನರು ಸಾಧಾರಣವಾಗಿರುವಂಥ ಜನರಾಗಿದ್ರು.
ಆದರೆ ಇವರನ್ನು ತಪ್ಪಾದಂಥ ವಿಷಯಕ್ಕಾಗಿ ಒಡಂಬಡಿಸಿದವರು ಯಾರು? ಇದೇ ಮಹಾಯಾಜಕರು, ಇದೇ ಪರಿಸಾಯರು, ಇದೇ ಶಾಸ್ತ್ರಿಗಳು ಅಥವಾ ಇದೇ ಹಿರಿಯರೆಂಬುದಾಗಿ. ಯಾವಾಗ ಈ ಜನರನ್ನು ಒಡಂಬಡಿಸಿದ್ರು, ಯಾವಾಗ ಈ ಜನರಿಗೆ ಈ ಮಾತಿಗೆ ಒಪ್ಪಿಗೆ ಕೊಟ್ಟರು, ದೇಶಾಧಿಪತಿ ಅವರನ್ನು ನೋಡಿ ಈ ಇಬ್ಬರಲ್ಲಿ ಯಾರನ್ನು ನೀವು ಬಿಟ್ಟು ಬಿಡಬೇಕೆನ್ನುತ್ತೀರಿ ಎಂದು ಕೇಳಲು ಯಾರು ಕೂಗ್ತಾ ಇದ್ದಾರೆ ಈಗ? ಫರಿಸಾಯರು ಕೂಗ್ತಾ ಇಲ್ಲ, ಹಿರಿಯರು ಕೂಗ್ತಾ ಇಲ್ಲ, ಶಾಸ್ತ್ರಿಗಳು ಕೂಗ್ತಾ ಇಲ್ಲ, ಜನರು ಕೂಗ್ತಾ ಇದ್ದಾರೆ. ಯಾರ ಸಲುವಾಗಿ? ಬರಬ್ಬನನ್ನು ಅಂದ್ರು. 22ನೇ ವಚನ, ಪಿಲಾತನು ಅವರನ್ನು ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನು ಏನು ಮಾಡಲಿ ಎಂದು ಕೇಳಲು ಎಲ್ಲರೂ ಅಂದ್ರೆ ಆ ಎಲ್ಲ ಜನರು ಅವನನ್ನು ಶಿಲುಬೆಗೆ ಹಾಕ್ಸು ಅಂದರು. ಅದಕ್ಕವನು ಯಾಕೆ ಕೆಟ್ಟದೇನು ಮಾಡಿದನಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು ಎಂದು ಬಹಳವಾಗಿ ಅರ್ಭಟಿಸಿದರು. ದ ಸೇಮ್ ವರ್ಡ್ ಅರ್ಭಟ. ನಿಮ್ಗೆ ಗೊತ್ತುಂಟಾ? ಇನ್ನೊಂದು ಪ್ಯಾಸೇಜ್, ಇನ್ನೊಂದು ವರ್ಜನ್ ಓದ್ರಿ ಬೇರೆ ಸುವಾರ್ತೆಗಳಲ್ಲಿ. ನನ್ನ ಪ್ರಯತ್ನ, ನನ್ನ ಯತ್ನ ನಡೀತಾ ಇಲ್ಲ ಎಂಬುದಾಗಿ ನೋಡಿ ಪಿಲಾತನು ತನ್ನ ಕೈ ಪಾತ್ರೆಯಲ್ಲಿ ತೊಳ್ಕೊಂಡು ಬಿಟ್ಟನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ನಾವು. ಹೋಸನ್ನ ಹೋಸನ್ನ ಎಂಬುದಾಗಿ ಅರ್ಭಟದಿಂದ ಕೂಗಿದ್ರು. ಶಿಲುಬೆಗೆ ಹಾಕ್ಸು, ಶಿಲುಬೆಗೆ ಹಾಕ್ಸು ಎಂಬುದಾಗಿ ಅರ್ಭಟದಿಂದ ಕೂಗಿದ್ರು. ಇದು ಈ ಜನರಲ್ಲಿ ಕಂಡು ಬರುವಂತ ಸ್ವಭಾವ, ಇದು ಈ ಜನರಲ್ಲಿರುವಂತ ಒಂದು ಮನಸ್ಸು, ಇದು ಈ ಜನರ ನಡತೆ, ಇದು ಈ ಜನರದ ಸ್ಟ್ಯಾಂಡರ್ಡ್ ರೀ. ಯಾರಿವರು? ಇವ್ರ ಸಲುವಾಗಿ ಬಂದಾತನು, ಇವ್ರಿಗೋಸ್ಕರನೇ ಪ್ರಾಣ ಕೊಟ್ಟಾರಿ, ಇವ್ರಿಗೋಸ್ಕರನೇ ಕಲ್ವರಿ ಶಿಲುಬೆಯನ್ನು ಹೊತ್ಕೊಂಡ. ಈ ಜನರ ಸಲುವಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಟ್ಟ. ಈ ಜನರ ಸಲುವಾಗಿಯೇ ತನ್ನ ಎಲ್ಲ ಸಂಪೂರ್ಣ ಸರ್ವಸ್ವನ್ನೇ ತ್ಯಾಗ ಮಾಡಿಬಿಟ್ಟ. ಈ ಜನರ ಸಲುವಾಗಿ ಮುಖದ ಮೇಲೆ ಉಗಿಸ್ಕೊಂಡ. ಈ ಜನರ ಸಲುವಾಗಿ ತನ್ನ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಕೊಂಡ. ಈ ಜನರ ಸಲುವಾಗಿ ತನ್ನ ಶರೀರದ ಎಲ್ಲ ಮೈ ರಕ್ತ ಎಲ್ಲ ಚೆಲ್ಲೆ ಹಾಕಿಬಿಟ್ಟ. ಅದ್ರೇನ್ ಮಾಡಿದ್ರು ಜನರು? ಬೇಡ ಅಂದ್ರು, ಬೇಡ ಅಂದ್ರು, ಶಿಲುಬೆಗೆ ಹಾಕ್ಸಿ ಅಂದ್ರು. ತಿರಸ್ಕಾರ ಮಾಡಿದ್ರು, ಊಟ ಹುಡ್ಕಕ್ ಬಂದ್ರು, ಗುಣಗುಟ್ಟಿದ್ರು, ಗುಜುಗುಜು ಮಾತಾಡ್ತಿದ್ರು, ಏನೋ ಬರೀ ನೋಡೋಕ್ಕೆ, ಬರೀ ತಮಾಷೆ ನೋಡಿದಂಗೆ ನೋಡಕ್ ಬರ್ತಿದ್ರು. ಯಾವ ರೀತಿಯ ಒಂದು ಮನಸ್ಸು ನಿಜವಾದಂಥ ರೀತಿಯಲ್ಲಿ ಕಂಡು ಬರಲಿಲ್ಲ. ಬಟ್ ದೇರ್ ವಾಸ್ ಓನ್ಲಿ ಒನ್ ಗ್ರೂಪ್ ಆಫ್ ಪೀಪಲ್, ಐ ವುಡ್ ಸೇ ದೇರ್ ವೆರ್ ಪೀಪಲ್ ಹೂ ಟ್ರೂಲಿ ಫಾಲೋಡ್ ವಿತ್ ದ ಟ್ರೂ ಹಾರ್ಟ್. ಯಾರು ಗೊತ್ತುಂಟಾ? ಆತನ ಆಪ್ತರು. ಕೆಲವೊಂದ್ಸಲ ಜನರ ಬಗ್ಗೆ ಆ ಶಿಷ್ಯರನ್ನು ಆ್ಯಡ್ ಮಾಡಬೇಕಂದ್ರೂ ಕೂಡ ಶಿಲುಬೆಗೆ ಹಾಕ್ಸುವಾಗ ಎಲ್ಲ ಶಿಷ್ಯರು ಕೂಡ ಓಡಿ ಹೋದ್ರಿ. ಅವರು ಜನರೇ ಅಲ್ರಿ. ಪೇತ್ರನು ಬೇಡ ಅಂದ್ರೂ 3 ಸಲ ತಿರಸ್ಕಾರ ಮಾಡಿ ಆಯ್ತು, ಅವನು ಜನರಲ್ಲೇ ಬಂದಂತವನಲ್ಲ. ಜನರ ಗುಂಪು ನೋಡ್ರಿ, ಜನರ ಸಹವಾಸ ನೋಡ್ರಿ. ನೀವು ಯಾರ ಜೊತೆಲಿ ಕೂತ್ಕೊಳ್ತೀರಿ, ನೀವು ಯಾರ ಜೊತೆಲಿ ಮಾತಾಡ್ತೀರಿ, ನೀವು ಯಾರ ಜೊತೆಲಿ ಸಂಬಂಧ ಕಟ್ಕೊಳ್ತೀರಿ, ಬಹಳ ಮುಖ್ಯ ರೀ. ಅನೇಕ ಸಲ ನಾನು ಯವನಸ್ಥರ ಮಕ್ಕಳಿಗೆ ಒಂದು ಸ್ಟೇಟ್ಮೆಂಟ್ ಇಂಗ್ಲಿಷ್ನಲ್ಲಿ ಹೇಳ್ತೀನಿ ನಾನು. ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಹೂ ಯು ಆರ್. ಯು ಗಾಟ್ ದಿಸ್ ಲೈನ್? ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಹೂ ಯು ಆರ್. ನಿನ್ನ ಗೆಳೆಯರನ್ನು ತೋರ್ಸಪ್ಪ, ನಾನು ನಿನ್ಗೆ ಹೇಳ್ತೀನಿ ನೀನು ಯಾರು ಎಂಬುದಾಗಿ. ಯಾಕೆ ಗೊತ್ತುಂಟಾ? ಏನು ಗೆಳೆಯನಾಗಿರ್ತಾನೋ ಅದು ನಾನೇ ಆಗಿರ್ತೀನಿ. ಕೆಟ್ಟವ್ರ ಜೊತೆಲಿ ಹೋದ್ರೆ ಕೆಟ್ಟವ್ರಾಗ್ತೀರಿ. ಪ್ಲೀಸ್ ಮಾರ್ಕ್ ದಿಸ್, ಐ ಆಮ್ ಕನ್ಕ್ಲೂಡಿಂಗ್. ಕೆಟ್ಟವ್ರ ಜೊತೆಲಿ ಹೋದ್ರೆ ಕೆಟ್ಟವ್ರಾಗ್ತೀವಿ ನಾವು. ದುಷ್ಟರ ಆಲೋಚನೆಗಳಂತೆ ನಡೆದ್ರೆ ದುಷ್ಟರಾಗ್ತೀವಿ ನಾವು. ಕೆಟ್ಟ ಕಲ್ಪನೆಗಳನ್ನು ಇಟ್ಟುಕೊಳ್ಳುವಂಥವ್ರ ಜೊತೆಲಿದ್ರೆ ಕೆಟ್ಟ ಕಲ್ಪನೆಗಳಲ್ಲೇ ಜೀವಿಸ್ತೀವಿ ನಾವು. ಮೊಂಡುತನದಿಂದ ಮಾತಾಡ್ತಾರೆ ನೋಡ್ರಿ, ಸೊಕ್ಕಿನಿಂದ ಮಾತಾಡ್ತಾರೆ ನೋಡ್ರಿ, ಬಹಳ ಅಹಂಕಾರದಿಂದ ಮಾತಾಡ್ತಾರೆ ನೋಡ್ರಿ, ಗರ್ವದಿಂದ ಮಾತಾಡ್ತಾರೆ. ನೀವು ಅಂತವ್ರ ಸಹವಾಸ ಕಟ್ಕೊಂಡ್ರೆ ನೀವು ಅಂತ ಜನರೇ ಆಗ್ತೀರಿ. ನಿನಗೆ ಎಂಥ ಜನರು ಬೇಕು ಗೊತ್ತುಂಟ? ಇವತ್ತು ನಿನಗೂ ಪ್ರಾರ್ಥನೆ ಮಾಡುವಂಥ ಜನರು ಬೇಕು, ನಿಜಾಯಿತಿಯಿಂದ ಜೀವಿಸುವಂಥ ಜನರು ನಿನಗೆ ಬೇಕು, ಪ್ರಾಮಾಣಿಕತ್ವದಲ್ಲಿರುವಂಥ ಜನರು ಬೇಕು, ತಮ್ಮನ್ನು ತಾವು ತಗ್ಗಿಸಿಕೊಂಡು ನಡೆಯುವಂಥ ಜನರು ನಿನಗೆ ಬೇಕು, ಪ್ರೀತಿಯಿಂದ ಬಾಳುವಂಥವ್ರು ನೋಡ್ರಿ. ಜನರನ್ನು ನೋಡ್ರಿ, ಸ್ವಲ್ಪ ಕಣ್ತೆರೆದು ನೋಡ್ರಿ. ಈ ಜನ ಹೆಂಗೆ, ಈ ವ್ಯಕ್ತಿ ಹೆಂಗೆ, ಈ ಅಮ್ಮ ಹೆಂಗೆ, ಈ ಸಹೋದರನ ಹೆಂಗೆ, ಕಣ್ತೆರೆದು ನೋಡ್ರಿ ಸ್ವಲ್ಪ. ವಿ ಆರ್ ಆಲ್ ಮಿಕ್ಸ್ ಕ್ರೌಡ್, ವಿ ಆರ್ ಆಲ್ ಒನ್ ಯೂನಿಟ್, ಒನ್ ಚರ್ಚ್, ಒನ್ ಬಾಡಿ ಆಫ್ ಕ್ರೈಸ್ಟ್. ಬಟ್ ವಿ ಆಲ್ ಹ್ಯಾವ್ ಅ ಡಿಫರೆಂಟ್ ಮೈಂಡ್ ಸೆಟ್. ನಮ್ಮ ನಡವಳಿಕೆ, ನಮ್ಮ ಸ್ವಭಾವನೆ ಬೇರೆ ಆಗಿಬಿಡುತ್ತೆ. ಯೇಸುವನ್ನೇ ಹಿಂಬಾಲಿಸ್ತೀವಿ ಎಂಬುದಾಗಿ ಹೇಳ್ತೀವಿ, ಯೇಸುವಿನ ಜೊತೆಯಲ್ಲೇ ನಡೀತಾ ಇದ್ದೀವಿ ಎಂಬುದಾಗಿ ಹೇಳ್ತೀವಿ, ಯೇಸುವಿಗಾಗಿಯೇ ನಾವು ಆರಾಧನೆಯಲ್ಲಿ ಭಾಗವಹಿಸ್ತೀವಿ. ಆದರೆ ಯೇಸು ನಡ್ಕೊಂಡಂತೆ, ಯೇಸು ಹೇಳಿದಂತೆ ನಡ್ಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ. ಆ ಬದಲಾವಣೆಗಳು ಬರ್ತಾ ಇಲ್ಲ, ಆ ಚೇಂಜಸ್ಗಳು ಬರ್ತಾ ಇಲ್ಲ. ಆದ್ರಿಂದ ಕ್ರೂಜಿತನನ್ನು ಸಂಧಿಸಿರುವಂತ ಈ ಜನರು ನಾನ್ ಸ್ಟಾಪ್ 3.5 years ದೇ ವರ್ ಫಾಲೋವಿಂಗ್. ಇನ್ನು ಓದ್ರಿ ರೆಫರೆನ್ಸಸ್ಗಳು.
ಯಾರ ಹತ್ರ ಆದ್ರೂ ಕನ್ನಡ ಬೈಬಲ್ ಇದ್ರೆ ದಟ್ಸ್ ಹೌ ಐ ಪ್ರಿಪೇರ್ಡ್. ಕನ್ನಡ ಬೈಬಲ್ ಒಂದು ಆ್ಯಪ್ ಚೆನ್ನಾಗಿ ಉಂಟು, ಸ್ಟಡಿ ಬೈಬಲ್ ನಿಮ್ಮ ಹತ್ರ ಇದ್ದಿದ್ದಾದ್ರೆ ಜನರು ಅಂತ ಹಾಕ್ರಿ. ಬರೀ ಹೊಸ ಒಡಂಬಡಿಕೆ 4 ಸುವಾರ್ತೆಗಳನ್ನು ನೋಡ್ಕೊಳ್ರಿ. ಸೋ ಮೆನಿ ರೆಫರೆನ್ಸಸ್ ರಿಟರ್ನ್, ಹೌ ದೇ ವೆಂಟ್, ವಾಟ್ ಡಿಡ್ ದೇ ಡೂ, ಏನ್ ಮಾಡಿದ್ರು, ಹೇಗೆ ಹೋದ್ರು, ಹೇಗೆ ನುಗ್ಗಿದ್ರು, ಏನ್ ಅಪೇಕ್ಷಿಸಿದ್ರು, ಎಂಥದನ್ನು ಅವ್ರು ಮಾಡಿದ್ರು. ಎವ್ರಿಥಿಂಗ್ ಫೇಲ್, ನೋ ಔಟ್ಕಮ್, ನೋ ರಿಸಲ್ಟ್, ನೋ ಬ್ಲೆಸ್ಡ್ ಥಿಂಗ್. ಯಾವ ಒಂದು ಮೆಚ್ಚುವಂತ ವಿಷಯನೇ ಕಂಡು ಬರ್ತಾ ಇಲ್ಲ. ಆದ್ರೆ ಯಾರೋ ಕೆಲವ್ರು ಇದ್ದಿರ್ರಿ, ಆತ ಸತ್ತರೆ ದುಃಖ ಪಟ್ಟರ್ರಿ. ದಾರ್ಯಾಗ ಹೆಣ್ಮಕ್ಳು ಸ್ತ್ರೀಯರು ಕಣ್ಣೀರಿಟ್ಟರೆ ಅವ್ರಿಗೂ ಯೇಸು ಸ್ವಾಮಿ ಹೇಳ್ತಾನೆ, ಅಮ್ಮ ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ ಎಂಬುದಾಗಿ ಹೇಳಿದ. ಅಲ್ಲಿ ಜನರಿದ್ದಾರೆ. ಯಾವ್ಯಾರು ಜನರು ಸ್ವಸ್ಥತೆ ಹೊಂದಿದ್ರು. ವೆನ್ ಐ ಸ್ಪೋಕ್ ಆನ್ ದ ವುಮನ್ಸ್ ಡೇ, ವುಮನ್ಸ್ ಈವ್ನಿಂಗ್ ಸಂದೇಶ ಇರುವಾಗ ಎಷ್ಟು ಹೆಣ್ಣು ಮಕ್ಕಳು ಯೇಸು ಸ್ವಾಮಿ ಹಿಂಬಾಲಿಸಿದ್ರು ಗೊತ್ತುಂಟಾ? ವಾಕ್ಯ ಉಂಟಲ್ಲಿ. 12 ಮಂದಿ ಶಿಷ್ಯರ ಜೊತೆಯಲ್ಲಿ ಯಾವ ಹೆಣ್ಣು ಮಕ್ಕಳು ಹೆಸರು ಬರೆಯಲ್ಪಟ್ಟಿದೆ. ಯೋಹಾನಳು, ಸುಜನ್ನಳು, ಮಗ್ದಲದ ಮರಿಯಳು, ಇನ್ನೂ ಅನೇಕ ಸ್ತ್ರೀಯರು, ಗುಣ ಹೊಂದಿದವರು, ಸ್ವಸ್ಥತೆ ಹೊಂದಿದವರು, ಅನೇಕ ಹೆಣ್ಣು ಮಕ್ಕಳು ಯೇಸುವಿನ ಸುವಾರ್ಥ ಸೇವೆಯಲ್ಲಿ ಪಾಲುಗಾರರಾದರು. ಜನರವರು, ಒಳ್ಳೆ ಜನರವರು, ಪ್ರಾಮಾಣಿಕರವರು, ನಂಬಿಗಸ್ತರವರು, ತಮ್ಮನ್ನು ತಾವು ದೇವರಿಗೆ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟಂತವ್ರು, ಲೈಫ್ ಚೇಂಜ್ ಆದಂತವ್ರು. ಆ ಜನರು ಇವತ್ತು ನಾವು ಆಗ್ಬೇಕು. ಆ ಮನಸ್ಸು ಇವತ್ತು ನಮಗೆ ಬರಬೇಕು. ಆ ಯೇಸುವನ್ನು ನಾವು ಸ್ವೀಕಾರ ಮಾಡಬೇಕು. ಆ ದೇವರು, ಆ ರಕ್ಷಕನು ಈ ವಾಕ್ಯಗಳಿಂದ ನಮ್ಮೆಲ್ಲರನ್ನು ಬಲಪಡಿಸಲಿ. ಸಾಮಾನ್ಯವಾಗಿರುವಂಥ ಜನರಾಗಿದ್ದರು. ನೀನು ಕೂಡ ನಾನು ಏನಿಲ್ಲರಿ, ಭಾಳ ಸರಳವಾದ, ನಾವು ಬಡವ್ರಿ, ನಮ್ಮ ಹತ್ರ ಏನಿಲ್ಲ ರೀ, ನಮ್ಗೇನು ಜಾಸ್ತಿ ಗೊತ್ತಿಲ್ಲ, ನಾವು ಬರೀ ಸಾಮಾನ್ಯರೆಂಬುದಾಗಿ ನಮ್ಗೇನು ಅಷ್ಟು ನಾಲೆಜ್ ಇಲ್ಲ. ಫೈನ್, ಪ್ರೈಸ್ ಬಿ ಟು ಗಾಡ್. ನೀನು ಅಂಥದೇ ಒಳ್ಳೆ ಸ್ವಭಾವ ಇಟ್ಕೋ, ನೀನು ಒಳ್ಳೆ ಮನಸ್ಸಿಟ್ಕೋ, ನೀನು ಒಳ್ಳೆ ಹೃದಯ ಇಟ್ಕೋ. ಆವಾಗಲೇ ಆ ಮನಸ್ಸನ್ನು ದೇವರು ಮೆಚ್ಚುವಾತನಾಗಿದ್ದಾನೆ. ನೀನು ನೀತಿವಂತರ ಜೊತೆಲಿರಿದ್ರೆ, ನೀನು ನೀತಿವಂತರ ಜೊತೆಲಿ ನಡೆದ್ರೆ, ನೀನು ಭಕ್ತರ ಜೊತೆಲಿದ್ರೆ, ನೀನು ವಿಶ್ವಾಸಿಗಳ ಜೊತೆಲಿದ್ರೆ, ನೀನು ಪ್ರಾರ್ಥನಾ ವೀರರ ಜೊತೆಲಿದ್ರೆ, ನೀನು ವಾಕ್ಯಗಳನ್ನು ಓದುವವರ ಜೊತೆ ಇದ್ರೆ, ನೀನು ಆರಾಧನೆ ಮಾಡುವಂಥವರ ಜೊತೆಲಿದ್ರೆ, ದೇವರು ನಿನ್ನಲ್ಲಿ ಕೂಡ ಅದೇ ಒಂದು ಒಳ್ಳೆ ಮನಸ್ಸು, ಒಳ್ಳೆ ಸ್ವಭಾವ, ಒಳ್ಳೆ ಆರಾಧನೆಯನ್ನು ತರುವಂಥವನಾಗಿದ್ದಾನೆ. ದೇವರು ಈ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ವಂದಿಸುವಂಥವನಾಗಿದ್ದೇನೆ. ಕಳೆದ 3 ದಿವಸಗಳಿಂದ ದೇವರು ಕೊಟ್ಟಂತೆ ಒಳ್ಳೆ ಸೇವೆಗಾಗಿ, ಸಾಯಂಕಾಲ ಮತ್ತು ಪ್ರಾತಃ ಕಾಲದ ಆರಾಧನೆಗಳಿಗಾಗಿ ಸ್ತೋತ್ರ. ನೀವೆಲ್ಲರೂ ತಪ್ಪದೆ ಬಂದಿರಿ. ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಮತ್ತು ಅವಕಾಶ ಮಾಡಿಕೊಟ್ಟಿರುವಂಥ ರೆವರೆಂಡ್ ರೆಜಿನೋಲ್ಡ್ ಪೌಲ್ ಅಯ್ಯನವರಿಗೆ ಮತ್ತೆಲ್ಲ ಸಭಾ ಸಮಿತಿಯವರು, ಸಭಾ ಹಿರಿಯರಿಗೆ ನಾನು ಹೃತ್ಪೂರ್ವಕವಾಗಿ ತಿರುಗಿ ನಾನು ವಂದಿಸುವಂಥವನಾಗಿದ್ದೇನೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಈ ದಿವಸದ ಆರಾಧನೆ, ವಾಕ್ಯ, ಸಂದೇಶ, ಪ್ರಾರ್ಥನೆ ಸ್ವಾಮಿ, ಎಲ್ಲವುಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನವರೆಂದು ಹೆಸರುಗೊಂಡ ನಿನ್ನ ಜನರು, ನಿನ್ನ ಆಪ್ತರು, ನಿನ್ನ ಸ್ವಜನರು ಸ್ವಾಮಿ, ನಿನ್ನನ್ನು ನಿರಾಕರಿಸಿರ್ಬೋದು, ನಿನ್ನನ್ನು ತ್ಯಜಿಸಿರ್ಬೋದು, ನಿನ್ನನ್ನು ಅಲಕ್ಷ್ಯ ಮಾಡಿರ್ಬೋದು ಕರ್ತನೆ. ಆದರೆ ನಾವಾದರೂ ಈ ದಿವಸ ನಿನ್ನ ಬಳಿಯಲ್ಲಿ ಬಂದಿದ್ದೇವೆ, ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೇವೆ, ನಿನ್ನಲ್ಲಿ ಭಿನ್ನಯಿಸ್ತಾ ಇದ್ದೇವೆ, ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಇದ್ದಂತೆ ಬಂದಿದ್ದೇವೆ. ನಮ್ಮನ್ನು ಸ್ವೀಕಾರ ಮಾಡು, ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಒಳ್ಳೆ ಜನರಾಗಬೇಕು, ನಾವೆಲ್ಲರೂ ಒಳ್ಳೆಯವರಾಗಬೇಕು ಸ್ವಾಮಿ. ನಮ್ಮೆಲ್ಲರೂ ಒಳ್ಳೆ ಜೀವನ ಇರಬೇಕು, ನಮ್ಮಲ್ಲಿ ಒಳ್ಳೆ ಸ್ವಭಾವ ಇರಬೇಕು ಸ್ವಾಮಿ. ನಿನ್ನ ಒಳ್ಳೆಯತ್ವವನ್ನು ನಾವು ಧರಿಸಿಕೊಂಡು ಸ್ವಾಮಿ, ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ತುಂಬಿದವರಾಗಿ ನಿನ್ನ ಆರಾಧನೆ ಮಾಡುವಂಥ ಕೃಪೆ ಕೊಡುತ್ತೆ ಎಂಬುದಾಗಿ ನಂಬಿ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಉತ್ತಮವಾದ ಸಂದೇಶವನ್ನು ಕೊಟ್ಟಂಥ ಸಭಾಪಾಲಕರಾದ ರೆವರೆಂಡ್ ಥಾಮಸ್ ಸಾಮ್ಯುಯಲ್ ಅಯ್ಯನವರಿಗೆ ತಿರುವಂದಾವರ್ತಿ ನಾನು ನಮ್ಮ ಸಭಾಪಾಲಕರ ಪರವಾಗಿ ಮತ್ತು ಸಭಾ ಹಿರಿಯರ ಪರವಾಗಿ ಮತ್ತು ಸಭಿಕರಾದ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಕೊನೆಯದಾಗಿ ಸಂಗೀತದಲ್ಲಿ 290ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 290 ಮೊದಲೇ ಮತ್ತು 2ನೇ ಚರಣ ಮಾತ್ರ ಹಾಡಿಕೊಳ್ಳೋಣ.
ಸೇರಿಸೆ ಸುಭದ್ರರೆಯೋ ಮನುಷ್ಯವಾಕ್ಯ ವ್ಯರ್ಥ ದುಬಾಯುರಿಗಲು ನಿರುಕ್ತಿಯೋ ಸಾಧನ ನಿನಾಗೆ ಸಾಕ್ಷಿಯು. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ತದನಂತರ ಸೇವಕರು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ವಿಶ್ವಾಸದಿಂದ ಕರ್ತನ ಆಶ್ರಮ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆ, ಸಹವಾಸ ಐಕ್ಯತೆಯು, ತ್ರೈಕ ದೇವರ ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ಶಿಷ್ಮೆ ಪಾಠವನನ್ನು ನೋಡಿದರೆ ಜೀವನೋಪಾದಿಯಾಗುವುದು. ಓ ಪಾಪಗಳೇ ನೋಡಿರಿ ಮಗನೇ, ತಪದಾಡಿದರೆ ಶರಣು. ನೋಡು ನೋಡಿರಿ ಶಿಲ್ಮೆ ಪಾಠವನನ್ನು ನೋಡಿದರೆ ಜೀವನೋಪಾದಿಯಾಗುವುದು. ಯೇಸು ತಾನನ್ನು ಒಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಆರಿತು. ಆತನ ರಕ್ತವ ಚೆಲ್ಲಿ ಸಾಕಾಗಲೇ ನಿಮ್ಮ ಸಾಲವು ಸಾಂದೋಯಿತು. ನೋಡು ನೋಡಿರಿ ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋಪಾದಿಯಾಗುವುದು.